ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ನಿಮ್ಮನ್ನೆಲ್ಲ ಭೇಟಿಯಾಗ್ತಾ ಇರ್ತಕ್ಕಂಥ ಉದ್ದೇಶ ಮೊನ್ನೆ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ವರ್ಷಗಳನ್ನು ಪೂರೈಸಿದ ಮೇಲೆ ಅವರು 2 ವರ್ಷಗಳ ಸಂಭ್ರಮ ದಿನವನ್ನು ಆಚರಣೆ ಮಾಡಿ ರಾಜೀನಾಮೆ ಕೊಟ್ಟರು. ಬಹಳ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದೀವಿ, ಸಂಕಷ್ಟದ ಕಾಲದಲ್ಲೂ ಕೂಡ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗಿದ್ದೀವಿ ಅಂತೆಲ್ಲ ಇವನೇ ಅವ್ರು ಕೊಡು, ನೀನು ಕೂತ್ಕೊಳ್ಳಿ ತಾಳಪ್ಪ, ಗಲಾಟೆ ಆಯ್ತದೆ. ಸೆಟ್ಲ್ ಆಗ್ಬೇಕಾ ಬೇಡ? ಮಾಡಿ ಪಾಪ. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನಿರ್ಗಮಿಸಿದ್ದಾರೆ. ಈಗ ಹೊಸದಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಈ ಬಿಜೆಪಿ ಸರ್ಕಾರ 2019 ಜುಲೈ 26ನೇ ತಾರೀಕು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. 2019 ಜುಲೈ 26ನೇ ತಾರೀಕು, ಮತ್ತೆ ಜುಲೈ 26ನೇ ತಾರೀಕು 2021ರಲ್ಲಿ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಸರ್ಕಾರ ಹೇಗೆ ಬಂತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ನ 14 ಜನ MLAಗಳನ್ನು, JDSನ 3 ಜನ ಶಾಸಕರನ್ನು ಕೊಂಡುಕೊಂಡು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು. ಯಾಕಂದರೆ 2018ರಲ್ಲಿ ಇವರಿಗೆ ಜನಾದೇಶ ಇರಲಿಲ್ಲ, ಯಾವ ಪಕ್ಷಕ್ಕೂ ಜನಾದೇಶ ಇರಲಿಲ್ಲ. ದೇರ್ ವಾಸ್ ಎ ಫ್ರ್ಯಾಕ್ಚರ್ಡ್ ವರ್ಡಿಕ್ಟ್ ಇನ್ 2018. ಇವರು 104 ಗೆದ್ದಿದ್ರು, ನಾವು 80 ಗೆದ್ದಿದ್ದೋ. JDSನವರು 37 ಗೆದ್ದಿದ್ರು. ಯಡಿಯೂರಪ್ಪನವರಿಗೆ ರಾಜ್ಯಪಾಲರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ ಸರ್ಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವರಿಗೆ ಸರ್ಕಾರ ಮಾಡೋಕ್ಕೆ ಅವಕಾಶ ಕೊಟ್ಟು ಬಹುಮತ ಸಾಬೀತು ಮಾಡಬೇಕು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಸೂಚನೆ ಕೊಟ್ಟಿದ್ದರು. ಯಡಿಯೂರಪ್ಪನವರು ಬಹುಮತ ಸಾಬೀತು ಮಾಡೋಕ್ಕಾಗಲಿಲ್ಲ. He failed to prove the majority on the floor of the house. So he was forced to resign. ಆಮೇಲೆ ಸಮ್ಮಿಶ್ರ ಸರ್ಕಾರ ಆಯಿತು. ಮತ್ತು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ವಾಮ ಮಾರ್ಗದಿಂದ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರು. MLAಗಳನ್ನು ಕೊಂಡುಕೊಂಡು ಅವ್ರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬಂದವರು. ಅದಕ್ಕೆ ಈ ಸರ್ಕಾರನ ನಾವು ಅನೈತಿಕ ಸರ್ಕಾರ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇಲ್ಲೆಜಿಟಿಮೇಟ್ ಗೌರ್ಮೆಂಟ್ ಅಂತ ಕರೀತೀವಿ. ಇಲ್ಲೆಜಿಟಿಮೇಟ್ ಗೌರ್ಮೆಂಟ್.
ಈ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ದುರಾಡಳಿತ ಮತ್ತು ಭ್ರಷ್ಟಾಚಾರ ಮಾಡೋದು ಬಿಟ್ಟರೆ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಲೇ ಇಲ್ಲ. ದುರಾಡಳಿತ, ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ. ಆಡಳಿತ ಕೊಟ್ಟದ್ದು ಬಿಟ್ಟರೆ ಯಡಿಯೂರಪ್ಪನವರ 2 ವರ್ಷಗಳ ಸಾಧನೆ ಏನೂ ಇಲ್ಲ. ಈ ಸರ್ಕಾರ ಸಾಧನೆಗಳೇನು ಇಲ್ಲ. ಸಂಕಷ್ಟಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇವ್ರ ಭ್ರಷ್ಟಾಚಾರ ಎಲ್ಲಿವರೆಗೆ ನಡೆದಿದೆ ಅಂತಂದ್ರೆ, ಮಕ್ಕಳಿಗೆ ಕೊಡ್ತಕ್ಕಂಥ ಮೊಟ್ಟೆ, ಹೆಣ್ಮಕ್ಳು ಗರ್ಭಿಣಿ ಸ್ತ್ರೀಯರು ಕೊಡ್ತಕ್ಕಂಥ ಮೊಟ್ಟೆನಲ್ಲೂ ದುಡ್ಡು ಹೊಡೆದ್ಬಿಟ್ಟವ್ರೆ. ಮೊಟ್ಟೆ ಅದರಲ್ಲೂ ದುಡ್ಡು ಹೊಡೆದ್ಬಿಟ್ರು. ಎಂಥವ್ರು? ಜೊಲ್ಲೆ, ಯಾರು? ಶಶಿಕಲಾ ಜೊಲ್ಲೆ ಅವರು. ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ, ರಾಜೀನಾಮೆ ಕೊಡಿಸ್ಲಿಲ್ಲ. ಯಡಿಯೂರಪ್ಪನವರು ಮಾತೇ ಆಡಲಿಲ್ಲ, ಸುಮ್ಮನೆ ಆಗ್ಬಿಟ್ರು. ಇವರು ಬರೀ ಮೊಟ್ಟಿನಲ್ಲಿ ಲಂಚ ಹೊಡೆದಲ್ಲ, ಕೊರೋನಾ ರೋಗ ಬಂತಲ್ಲ, ಅಲ್ಲಿ ಇಕ್ವಿಪ್ಮೆಂಟ್ಸ್ ಕೊಂಡ್ಕೊಳ್ಳೋದ್ರಲ್ಲೂ ಲಂಚ ಹೊಡೆದ್ಬಿಟ್ರು. ವೆಂಟಿಲೇಟರ್ನಲ್ಲಿ, ಮಾಸ್ಕ್ ಕೊಂಡ್ಕೊಳ್ಳೋದ್ರಲ್ಲಿ, PPE ಕಿಟ್ ತಗೊಳ್ಳೋದ್ರಲ್ಲಿ, ಸ್ಯಾನಿಟೈಸರ್ಸ್ನಲ್ಲಿ, ವೆಂಟಿಲೇಟರ್ಸ್, ಎಲ್ಲಿವರೆಗೆ ಇವರು ಕಳಪೆ ವೆಂಟಿಲೇಟರ್ಸ್ ಕೊಂಡ್ಕೊಬಿಟ್ಟು ಉಪಯೋಗಿಸಿದ ವೆಂಟಿಲೇಟರ್ಗಳು ಕೊಂಡ್ಕೊಂಡು 909 ವೆಂಟಿಲೇಟರ್ಸ್ಗಳು ಬಳಸೋಕ್ಕೆ ಆಗಲಿಲ್ಲ. ಅವು ಬಳಕೆಗೆ ಬರಲ್ಲ ಅಂತೇಳಿ 909 ವೆಂಟಿಲೇಟರ್ಸ್ಗಳನ್ನ ಬಳಕೆನೇ ಮಾಡಲಿಲ್ಲ. ಅವು ದಾಸ್ತಾನು ಹಾಗೆ ಬಿದ್ದೋದು, ಆಸ್ಪತ್ರೆಗೆ ಕೊಡಲೇ ಇಲ್ಲ. ನೂರಾರು ಕೋಟಿ ರೂಪಾಯಿ ಬಿಲ್ ಮಾಡಿ ನುಂಗ್ಬಿಟ್ರು. ಎರಡು ಪಟ್ಟು 3 ಪಟ್ಟು ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಕೊಂಡ್ಕೊಂಡು ವೆಂಟಿಲೇಟರ್ಗಳನ್ನ, PPE ಕಿಟ್ಗಳನ್ನ, ಸ್ಯಾನಿಟೈಸರ್ಸ್ನ, ಮಾಸ್ಕ್ಗಳನ್ನ, ಆಮೇಲೆ ಆಕ್ಸಿಮೀಟರ್ಗಳನ್ನ, ಬೆಡ್ಗಳನ್ನು, ಸೊ ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ವಿತ್ ಆಲ್ ಡಾಕ್ಯುಮೆಂಟ್ಸ್ ಹೇಳಿದೆ, ಡಾಕ್ಯುಮೆಂಟ್ ಸಮೇತವಾಗಿ, ಬರೀ ಆರೋಪಗಳನ್ನ ಮಾಡಲಿಲ್ಲ. ದಾಖಲಾತಿಗಳ ಸಮೇತವಾಗಿ ಅಸೆಂಬ್ಲಿನಲ್ಲಿ ಹೇಳಿದೆ. ಅದಕ್ಕೆ ಯಡಿಯೂರಪ್ಪನವರು ಏನು ಉತ್ತರ ಕೊಡಲಿಲ್ಲ. ಸುಧಾಕರ್ ಉತ್ತರ ಕೊಟ್ಬಿಟ್ಟು, ಸುಧಾಕರ ನಾವು ಹೇಳೋದನ್ನೆಲ್ಲ ಒಪ್ಕೊಂಡು, ಆದರೆ ಭ್ರಷ್ಟಾಚಾರ ನಡೆದಿಲ್ಲ, ಹೆಚ್ಚು ದರಕ್ಕೆ ಕೊಂಡ್ಕೊಂಡಿರೋದನ್ನ ಒಪ್ಕೊಂಡು ಭ್ರಷ್ಟಾಚಾರ ನಡೆದಿಲ್ಲ. ಸೊ ಅಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ರು. ಇದು ಮೊದಲನೇ ಅಲೆಯಲ್ಲಿ. ಆಮೇಲೆ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಇವರು ಹೇಳೋದು 36,000 ಜನ ಸತ್ತಿದ್ದಾರೆ ಅಂತ. ನನ್ನ ಪ್ರಕಾರ 3.5 ಲಕ್ಷಕ್ಕೂ ಹೆಚ್ಚು ಜನ ಕರ್ನಾಟಕದಲ್ಲಿ ಒಂದರಲ್ಲೇ ಸತ್ತಿದ್ದಾರೆ. 10 ಪಟ್ಟು. ಸತ್ತಿದ್ದಾರೆ. ಸುಳ್ಳು ಹೇಳಿದ್ರು. ಚಾಮರಾಜನಗರದನ್ನೇ ಸುಳ್ಳು ಹೇಳ್ಬಿಟ್ರು.
ಇವ್ರು ಎಷ್ಟು ಮಟ್ಟಿಗೆ ಅಜಯ್ ಸುಳ್ಳು ಹೇಳಿದ್ರು ಅಂದರೆ, ಸುಧಾಕರ ಮತ್ತು ಸುರೇಶ್ ಕುಮಾರ್ ಇಬ್ಬರು ಹೋಗಿ ಮಂತ್ರಿಗಳು 3 ಜನ ಸತ್ತಿರೋದು ಆಕ್ಸಿಜನ್ ಕೊರತೆಯಿಂದ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ 36 ಜನ ಆಕ್ಸಿಜನ್ ಕೊರತೆಯಿಂದ ಸತ್ತಿದ್ರು. ನಾಟ್ ಓನ್ಲಿ ಅದು ಒಂದು ಉದಾಹರಣೆ ಅಷ್ಟೇ. ಚಾಮರಾಜನಗರ, ಬೆಂಗಳೂರಿನಲ್ಲಿ ಸತ್ತರು, ಮೈಸೂರಿನಲ್ಲಿ ಸತ್ತರು, ಬೇರೆ ಬೇರೆ ಕಡೆ ಎಲ್ಲ ಸತ್ತರು. ಎಲ್ಲ ಕಡೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಕ್ಸಿಜನ್ ಕೊರತೆಯಿಂದ ಸತ್ತರು. ಇಡೀ ದೇಶದಲ್ಲಿ ನನ್ನ ಪ್ರಕಾರ 50 ಲಕ್ಷ, ಇತ್ತೀಚೆಗೆ ಒಂದು ವರದಿ ಬಂದಿತ್ತು, ನೀವು ನೋಡಿರ್ಬೇಕು, 50 ಲಕ್ಷ ಜನ ಸತ್ತಿದ್ದಾರೆ. ಯಾರು ಹೊಣೆ ಇದಕ್ಕೆ? ದೇಶದಲ್ಲಿ ನರೇಂದ್ರ ಮೋದಿಯವರು, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು, ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳು. ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. For the deaths of 50 lakh people. On account of corona. ಎರಡನೇ ಅಲೆ ನವೆಂಬರ್ 30ನೇ ತಾರೀಕಿಗೆ ವರದಿ ಕೊಟ್ಟಿದ್ದರು. 2020 ನವೆಂಬರ್ 2020 ನವೆಂಬರ್ ನಲ್ಲಿ ಕೊಟ್ಟಿದ್ದರು. ಎರಡನೇ ಅಲೆ ಬಂದದ್ದು ಫೆಬ್ರವರಿ ಮಾರ್ಚ್ನಲ್ಲಿ ಪ್ರಾರಂಭ ಆದದ್ದು. 2 ತಿಂಗಳು ಟೈಮ್ ಇತ್ತು. ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ, ಆಕ್ಸಿಜನ್ ಎಲ್ಲ ಒದಗಿಸ್ಕೊಳ್ಳೋದು, ಮಾಡ್ಕೊಳ್ಳೋದು, ಇವೆಲ್ಲ ಮಾಡಬೇಕು. ಏನು ಸಿದ್ಧತೆನೇ ಇಲ್ಲ. ರಾಜ್ಯ ಸರ್ಕಾರ ಅಂತೂ ಮಿಸರಬಲಿ ಫೇಲ್ಡ್. ಆಕ್ಸಿಜನ್ ಕೊರತೆ ಆಯಿತು, ಆಕ್ಸಿಜನ್ ಬೆಡ್ ಕೊರತೆ ಆಯಿತು. ಆಮೇಲೆ ವೆಂಟಿಲೇಟರ್ಸ್ ಕೊರತೆ ಆಯಿತು, ICU ಬೆಡ್ ಕೊರತೆ ಆಯಿತು, ಮೆಡಿಸಿನ್ ಕೊರತೆ ಆಯಿತು, ಆಂಬುಲೆನ್ಸ್ ಕೊರತೆ ಆಯಿತು. ಬೆಡ್ಗಳಿಲ್ಲದೇನೆ ಭಾಳ ಜನ ಆಸ್ಪತ್ರೆಗೆ ಹೋಗಿ ಅಲ್ಲೇ ಸತ್ತೋಗ್ಬೋದು. ಸೊ ಇವರು ಪ್ರಿಪೇರ್ ಮಾಡಾಗಿದ್ದರೆ, ಸಿದ್ಧತೆಗಳು ಮಾಡ್ಕೊಂಡಿದ್ರೆ ಇಷ್ಟು ಜನ ಸಾಯಲಿಕ್ಕೆ ಸಾಧ್ಯ ಆಯ್ತು. ಈ ಚಾಮರಾಜನಗರದಲ್ಲಿ ಆಕ್ಸಿಜನ್ ಸಿಕ್ಕಿದ್ರೆ 36 ಜನ ಉಳ್ಕೊತಿದ್ರು. ಕೇಂದ್ರದವರು ಉತ್ತರ ಕೊಟ್ಟಿದ್ದಾರೆ, ಯಾರ ಮಂತ್ರಿ, ಕೇಂದ್ರದ ಮಂತ್ರಿ, ಒಬ್ಬರು ಆಕ್ಸಿಜನ್ನಿಂದ ಸತ್ತಿಲ್ಲ. ಸುಳ್ಳಲ್ವಾ? ಇಲ್ಲಿ ಸುಧಾಕರ್ ಹೆಂಗೆ ಸುಳ್ಳು ಹೇಳಿದ್ರು ಹಂಗೆ ಅವರು ಪಾಪ ಸುಳ್ಳು ಹೇಳಿದ್ದಾರೆ. ಬರೀ ಸುಳ್ಳು. ಆಮೇಲೆ ಲಾಕ್ಡೌನ್ ಮಾಡಿದ್ರು. ಕರ್ನಾಟಕದಲ್ಲಿ 2 ಸಾರಿ ಲಾಕ್ಡೌನ್ ಮಾಡಿದ್ರು, ಮಾರ್ಚ್ 20ರಲ್ಲಿ ಮತ್ತು ಈಗ. ಲಾಕ್ಡೌನ್ ಮಾಡಬಾರ್ದು. ಜನಗಳಿಗೆ ಊಟ ಇರಲ್ಲ, ಕೆಲಸ ಇರಲ್ಲ, ಸಂಪಾದನೆ ಇಲ್ಲ. ಅನೇಕ ಜನ ಕಸುಬುಗಳನ್ನು ಮಾಡ್ತಿದ್ದವರು, ಅವ್ರಿಗೆಲ್ಲ ಪಾಪ ನಿಂತೋಯ್ತು. ಕ್ಷೌರಿಕರಿಗೆ, ಬಟ್ಟೆ ಒಗೆಯೋರಿಗೆ, ವ್ಯಾಪಾರ ಮಾಡಿ ಬೀದಿ ವ್ಯಾಪಾರ ಮಾಡೋರಿಗೆ, ಡ್ರೈವರ್ಗಳಿಗೆ, ಆಟೋ ರಿಕ್ಷಾ ಓಡಿಸೋರಿಗೆ, ಟ್ಯಾಕ್ಸಿ ಓಡಿಸೋರಿಗೆ, ಅವ್ರಿಗೆಲ್ಲ ಕೆಲಸ ಇಲ್ದಾಗಾಯಿತು. ನೇಕಾರರು, ಅಕ್ಸಾಲಿಗರು, ಇವನು ಯಾರೋ ನಿಲ್ಸಕ್ಕೆ, ಇವ್ರಿಗೆಲ್ಲ ಕೆಲಸ ಇಲ್ದಾಗಾಯಿತು. ನಾನು ಹೇಳಿದೆ, ನಾನು ನಮ್ಮ ಪಕ್ಷದಿಂದ DK ಶಿವಕುಮಾರ್ ನಾವೆಲ್ಲ ಹೇಳಿದೆ,
ಮತ್ತು ಬೇರೆ ಮುಖಂಡರುಗಳೆಲ್ಲರೂ ಕೂಡ ನೋಡ್ರಿ, ಲಾಕ್ಡೌನ್ ಮಾಡಿದ್ದೀರಿ ರೋಗ ನಿಯಂತ್ರಣ ಮಾಡೋಕ್ಕೆ. ವಿ ವೆಲ್ಕಮ್ ಇಟ್. ಬಟ್ ಜನಗಳು ಯಾರು ಕಷ್ಟದಲ್ಲಿದ್ದಾರೆ, ಕಾರ್ಮಿಕ ವರ್ಗ, ಸಂಘಟಿತ ಅಸಂಘಟಿತ ಕಾರ್ಮಿಕ ವರ್ಗದವರಿದ್ದಾರೆ, ಅವ್ರಿಗೆಲ್ಲ 10,000 ರೂಪಾಯಿ ಕೊಡ್ರಿ, 10 kg ಅಕ್ಕಿ ಕೊಡ್ರಿ ಅಂತ ಹೇಳೋದು. ಕೊಡಲಿಲ್ಲ. ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ಗಳಿಗೆ 10,000 ರೂಪಾಯಿ ಕೊಟ್ಟಿದ್ರೆ ಎಷ್ಟಾಯ್ತಿತ್ತು? ಒಂದು 12,000 ಕೋಟಿ ಆಗೋದು. 12,000 ಕೋಟಿ ಸರ್ಕಾರದಿಂದ ಕೊಡೋಕ್ಕೆ ಏನು ಕಷ್ಟ ಆಯ್ತಿರಲಿಲ್ಲ, ಮಾಡಲಿಲ್ಲ ಅದನ್ನು. ಆದರೆ ಇವರು ಎಷ್ಟೋ 1,776 ಕೋಟಿನ ಎಷ್ಟೋ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು. ತರಕಾರಿ ಬೆಳೆಯೋರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಹಣ್ಣು ಹಂಪಲ ಬೆಳೆದವರು, ಹೂವು ಹಣ್ಣು ಬೆಳೆದವರಿಗೆ, ಆಮೇಲೆ ನೇಕಾರರಿಗೆ, ಡ್ರೈವರ್ಗಳಿಗೆ, ಬೀದಿ ವ್ಯಾಪಾರಿಗಾರರಿಗೆ. ಬಟ್ ಸರಿಯಾಗಿ ಕೊಡಲಿಲ್ಲ ಅದನ್ನು. ಆ 1,776 ಕೋಟಿನಲ್ಲಿ 824 ಕೋಟಿ ಕಾರ್ಮಿಕರಿಗೆ ಅಂತ ಹೇಳಿದ್ರು, ಕಟ್ಟಡ ಕಾರ್ಮಿಕರಿಗೆ ಅಂತ. ಅದೇ ಬೇರೆ ಆ ಕಟ್ಟಡ ಕಾರ್ಮಿಕರಿಗೆ ಕೊಟ್ಟದ್ದು ಅವ್ರ ದುಡ್ಡು. ಅದು ಬಿಟ್ಟು ಅದನ್ನು ಕಳೆದ್ರೆ ಇನ್ನೇನು ಕೊಟ್ಟದ್ದು ಇವರು ಪರಿಹಾರ? ಲೆಸ್ ದೆನ್ 1,000 crore. ಆಮೇಲೆ ಎರಡನೇ ಸಾರಿ ಈಗ ಲಾಕ್ಡೌನ್ ಮಾಡಿದಾಗ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ತಲುಪಿಲ್ಲ. ಅನೇಕ ಜನ, ನಾನು 7.5 ಲಕ್ಷ ಜನ ಡ್ರೈವರ್ಗಳಿಗೆ ಕೊಡ್ತೀವಿ ಅಂತ ಹೇಳಿದರು ಮೊದಲನೇ ಅಲೆಯಲ್ಲಿ. ಆ 108 ಕಂಡೀಷನ್ಸ್ ಹಾಕಿ ಬರೀ 2 ಲಕ್ಷ ಜನಕ್ಕೆ ಸಿಕ್ಕಿದ್ದು. 7.5 ಲಕ್ಷ ಜನ ಡ್ರೈವರ್ಗಳಿದ್ದಾರೆ, ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ರಿಕ್ಷಾ ಡ್ರೈವರ್ಗಳು, ಆಮೇಲೆ ಎಂಥದ್ದು ಊಬರ್ ಎಲ್ಲ ಸೇರಿ ಬರೀ 2 ಲಕ್ಷ ಜನಕ್ಕೆ ಸಿಕ್ತು. ಇನ್ನು ಬಾಕಿಯವ್ರಿಗೆ ಸಿಕ್ಕಲೇ ಇಲ್ಲ. ರೈತರಿಗೆ ಕೆಲವರು ಸಿಕ್ತು, ಕೆಲವರು ಸಿಕ್ಕಲಿಲ್ಲ. ಮಡಿವಾಳರಿಗೆ ಕೆಲವರು ಸಿಕ್ತು, ಕೆಲವರು ಸಿಕ್ಕಲಿಲ್ಲ. ಕ್ಷೌರಿಕರಿಗೆ ಕೆಲವರು ಸಿಕ್ತು, ಕೆಲವರು ಸಿಕ್ಕಲಿಲ್ಲ. ನೇಕಾರರಿಗೆ ಸಿಕ್ತು, ಸಿಕ್ಕಲಿಲ್ಲ. ಇವರು ಯಾವುದನ್ನು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ. ರೋಗಕ್ಕೆ ತುತ್ತಾದಂಥ ಜನರಿಗೆ ಪರಿಹಾರ ಕೊಡಲಿಕ್ಕೆ, ಏನು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಇದು ಸರ್ಕಾರದ ವೈಫಲ್ಯ ಅಂತ ಕರಿಬೇಕು, ಸರ್ಕಾರದ ಸಾಧನೆ ಅಂತ ಕರಿಬೇಕು. ಹತ್ತು kg ಅಕ್ಕಿ ಕೊಡ್ರಯ್ಯ ಅಂತಂದ್ರೆ, ನಾನು 7 kg ಅಕ್ಕಿ ಫ್ರೀಯಾಗಿ ತಲಾ 7 kg ಅಕ್ಕಿ ಕೊಡ್ತಿದ್ದೆ. ಅದನ್ನೂ ಕಮ್ಮಿ ಮಾಡ್ಬಿಟ್ಟು 2 kg ಮಾಡ್ಬಿಟ್ರು ಇವರು. ನೀವು ಸುಮ್ಮನೆ ಊಹೆ ನೀವು ಇಮ್ಯಾಜಿನ್ ಮಾಡಬೇಕು. ಒಂದು ವೇಳೆ ನಾವು ಅಕ್ಕಿ ಕೊಡೋ ಕಾರ್ಯಕ್ರಮ ಇಲ್ಲದೆ ಹೋಗಿದ್ರೆ, ಫ್ರೀಯಾಗಿ ಅಕ್ಕಿ ಕೊಡೋ ಕಾರ್ಯಕ್ರಮ ಇಲ್ಲದೆ ಹೋಗಿದ್ರೆ, ಮನಮೋಹನ್ ಸಿಂಗ್ರವ್ರ ಕಾಲದ NREGS ಕಾರ್ಯಕ್ರಮ ಇಲ್ಲದೆ ಹೋಗಿದ್ರೆ ಏನು ಪರಿಸ್ಥಿತಿ ಏನಾಯ್ತಿತ್ತು? ಏನು ಪರಿಸ್ಥಿತಿ ಆಯ್ತಿತ್ತು? ಇನ್ನೂ ಜನ ಭಾಳ. ಮತ್ತು ಇವರು ಯಾಕೆ 2 kg ಯಾಕೆ ಮಾಡಿದ್ರು 7 kg ಇಂದ? ಏನು ಕಷ್ಟ ಆಗ್ಬಿಟ್ಟಿತ್ತ ಭಾಳ? ಇವರೇ ಹೇಳ್ಕೊಂಡಿರೋ ಪ್ರಕಾರ ಬರೀ ಕೋವಿಡ್ ಖರ್ಚು ಮಾಡಿದ್ರೆ 4,000 ಕೋಟಿ ಅಂತ. ಕರ್ನಾಟಕದ ಬಜೆಟ್ ಎಷ್ಟು ಈ ವರ್ಷ? 2,46,000 ಕೋಟಿ. ನಾನು ಕೊನೆ ಬಜೆಟ್ ಮಂಡಿಸಿದಾಗ 2.2 lakh crores. 2.02 ಸಾರಿ 2.02 crores. ಇವರು 2,46,000 ಕೋಟಿ.
ನನಗೆ ಬಿ ಜೆ ಪಿಯವರು ಹೇಳ್ತಿದ್ರು ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟಿದ್ದಾರೆ ಅಂತ. ಇಡೀ ಸರ್ಕಾರ ಸ್ವಾತಂತ್ರ್ಯ ಬಂದ ಮೇಲೆ ಸಾಲ ಎಷ್ಟಾಗಿತ್ತು ಗೊತ್ತಾ? ನಮ್ಮ ಕಾಲದಲ್ಲಿ 1,25,00,000 ಆಗಿತ್ತು 5 ವರ್ಷದಲ್ಲಿ. ಮತ್ತು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ನಿಯಮಕ್ಕೆ ಅನುಗುಣವಾಗಿದ್ದದ್ದು ಅದು. ಒಂದೇ ₹1 ಅದಕ್ಕಿಂತ ಹೆಚ್ಚಾಗಿ ಮಾಡಿರಲಿಲ್ಲ. ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಮೇಲೆ ಸಾಲ ಎಷ್ಟು ಗೊತ್ತಾ? 2019-20 71,000 ಕೋಟಿ, 2021-22 72 ಕೋಟಿ, 71,000 ಎಷ್ಟಾಯಿತು? 5 ವರ್ಷದಲ್ಲಿ ಎಷ್ಟು? 1,25,000. ಈ 2 ವರ್ಷದಲ್ಲಿ ಎಷ್ಟು? 1,43,000. ಈಗ ಎಷ್ಟು ಸಾಲ? 4 ಲಕ್ಷಕ್ಕೂ ಹೆಚ್ಚು ಸಾಲ. 4 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲ. ನಿಮಗೆ ಗೊತ್ತಾ, ಯಡಿಯೂರಪ್ಪನವರು ಕಮಿಟೆಡ್ ಎಕ್ಸ್ಪೆಂಡಿಚರು ನಾವಿದ್ದಾಗ ಯಾವತ್ತೂ ಕೂಡ ರೆವಿನ್ಯೂ ಡಿಫಿಸಿಟ್ ಆಗಿರಲಿಲ್ಲ. ರೆವಿನ್ಯೂ ಡಿಫಿಸಿಟ್ ಯಾವಾಗಲೂ ರೆವಿನ್ಯೂ ಸರ್ಪ್ಲಸ್ ಇರ್ತಿತ್ತು. ಮತ್ತು ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಒಂದು ಹೆಲ್ತಿ ಎಕಾನಮಿ ಇದೆ ರಾಜ್ಯದ್ದು ಅಂತನ್ನೋದಾದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ರೆವಿನ್ಯೂ ಡಿಫಿಸಿಟ್ 3% ಒಳಗಡೆ ಇರಬೇಕು. ಸಾಲ GDPಯ 25% ಒಳಗಡೆ ಇರಬೇಕು. ಆಗ ಮಾತ್ರ ಫಿಸ್ಕಲ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದೀವಿ ಅಂತ. ಈಗೇನಾಗಿದೆ? ರೆವಿನ್ಯೂ ಡಿಫಿಸಿಟ್ ಆಗಿದೆ, ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಜಾಸ್ತಿ ಆಗಿದೆ, ಸಾಲ 25%ಗಿಂತ ಜಾಸ್ತಿ ಆಗಿದೆ, GDPಯ 25%ಗಿಂತ ಜಾಸ್ತಿ ಆಗಿದೆ. ದಿ ಕಮಿಟೆಡ್ ಎಕ್ಸ್ಪೆಂಡಿಚರ್ 79, 80, 81 ಆ ಥರ ರೇಂಜ್ನಲ್ಲಿತ್ತು ನಾವು ಇದ್ದಾಗ. ಅಂದರೆ ಇನ್ನೂ 19-20% ನಮಗೆ ರೆವಿನ್ಯೂ ಇನ್ಕಮ್ನಲ್ಲಿ ಆ ದುಡ್ಡು ಉಳಿತಿತ್ತು. ಈಗೇನಾಗಿದೆ ಗೊತ್ತಾ? ಈ ವರ್ಷ ಬಜೆಟ್ ಮಂಡಿಸಿದಾರಲ್ಲ, ನೀವು ಇದನ್ನು ತೆಗೆದು ನೋಡಿ, ಮಧ್ಯಮಾವಧಿ ಅವರೇ ಕೊಟ್ಟಿರ್ತಕ್ಕಂಥ ಪುಸ್ತಕ ಇದೆಯಲ್ಲ, ಅದನ್ನು ಓದಿ. ಅದು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಹೇಳಿದ್ರೆ ಏನಪ್ಪ ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ರು ಅಂತ ಆಗುತ್ತೆ. ಅವರೇ ಅಸೆಂಬ್ಲಿನಲ್ಲಿ ಮಂಡಿಸಿರ್ತಕ್ಕಂಥ ಮೀಡಿಯಮ್ ಟರ್ಮ್ ಫಿಸ್ಕಲ್ ಪ್ಲ್ಯಾನ್ ಅಂತ ಒಂದು ಪುಸ್ತಕ ನಾವು ಮಂಡಿಸ್ತೀವಿ ಪ್ರತಿ ವರ್ಷ. ಆ ಮೀಡಿಯಮ್ ಟರ್ಮ್ ಫಿಸ್ಕಲ್ ಪ್ಲ್ಯಾನ್ನಲ್ಲಿ ಈ ವರ್ಷಕ್ಕೆ ರೆವಿನ್ಯೂ ಡಿಫಿಸಿಟ್ ಎಷ್ಟಾಗಿದೆ ಅಂತಂದರೆ 19,000 ಚಿಲ್ಲರೆ ಕೋಟಿ, ಸುಮಾರು 20,000 ಕೋಟಿ. ಸೊ ನಿಮಗೆ ರೆವಿನ್ಯೂ ಸರ್ಪ್ಲಸ್ ಇದ್ದರೆ ಅದು ಡೆವಲಪ್ಮೆಂಟಿಗೆ ಖರ್ಚು ಮಾಡ್ತಿದ್ದೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದರೆ ಯಾವುದು? ಮೇಜರಾಗಿ ಸಂಬಳ, ಪೆನ್ಷನ್, ಪೇಮೆಂಟ್ ಆಫ್ ಇಂಟ್ರೆಸ್ಟ್, ಸಬ್ಸಿಡೀಸ್. ಇವು ಡೆವಲಪ್ಮೆಂಟ್ ಬರೋವಲ್ಲ, ಇವು ಎಕ್ಸ್ಪೆಂಡಿಚರು ಅಭಿವೃದ್ಧಿ ಮಾಡೋಕ್ಕೆ ಬರೋವಲ್ಲ. ಅದಕ್ಕೆ ಕಮಿಟೆಡ್ ಇವಕ್ಕೆ ಎತ್ತಿ ಇಡಲೇಬೇಕು ದುಡ್ಡು. ಸಂಬಳ ನಿಲ್ಸೋಕ್ಕಾಗಲ್ಲ, ಪೆನ್ಷನ್ ನಿಲ್ಸೋಕ್ಕಾಗಲ್ಲ, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ನಿಲ್ಸೋಕ್ಕಾಗಲ್ಲ, ಸಬ್ಸಿಡಿ ಕೊಡೋದು ನಿಲ್ಸೋಕ್ಕಾಗಲ್ಲ, ಕೊಡಲೇಬೇಕು. ಅದಕ್ಕೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರೆಯೋದು.
ಇದು 20,000 ಕೋಟಿ ಕಮಿಟೆಡ್ ಎಕ್ಸ್ಪೆಂಡಿಚರು ರೆವಿನ್ಯೂ ಡಿಫಿಸಿಟ್ ಆಗಿ ಅಷ್ಟೊಂದು ದುಡ್ಡು ಆಗ್ತಾರೆ. ಅದು ಎಲ್ಲಿಂದ ತೀರ್ಸೋದು 20,000 ಕೋಟಿನ? ನೀವು ಬರ ಆದಾಯ ಎಲ್ಲ ಮುಗಿದೋಯ್ತಲ್ಲ, ಬರ ಆದಾಯದಲ್ಲೇ ನಿಮ್ಗೆ 20,000 ಕೋಟಿ ಹೆಚ್ಚಾಗ್ಬಿಟ್ಟದೆ ಕಮಿಟೆಡ್ ಎಕ್ಸ್ಪೆಂಡಿಚರ್. ಅದು ತೀರಿಸ್ಬೇಕಾದ್ರೆ ಸಾಲ ತಗೊಬರ್ಬೇಕು. ಡಿಡ್ ಯು ಫಾಲೋ? ಸಾಲ ತಗೊಬಂದು ತೀರಿಸ್ಬೇಕು. ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ನೆವರ್ ಹ್ಯಾಪನ್ಡ್ ಲೈಕ್ ದಿಸ್. ಟುಡೇ ದಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಈಸ್ ಈ ವರ್ಷ 102%. ಎಷ್ಟು? 102%. ಬೊಮ್ಮಾಯಿ ಅವರು ಬಂದ ತಕ್ಷಣ ಪಾಪ ಪೆನ್ಷನ್ನು ಇವೆಲ್ಲ ಅನೌನ್ಸ್ ಮಾಡಿದ್ದಾರೆ. ಮಾಡಲಿ, ನನ್ನದೇನು ತಕರಾರಿಲ್ಲ. ಅವರು ಕೊಡಬೇಕಾದದ್ದೇ ಹೆಚ್ಚಾಗಿ ಮಾಡಲಿ. ಬಟ್ ಅದು ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಸೇರ್ಕತ್ತೆ. ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಸೇರ್ಕತ್ತೆ. ನಾನು ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಬಟ್ ವೇರ್ ಇಸ್ ದಿ ರಿಸೋರ್ಸಸ್? ನಿಮಗೆ ಆದಾಯ ಬಂದ್ರಲ್ವೇನಪ್ಪ, ಜೇಬ್ನಲ್ಲಿ ದುಡ್ಡಿದ್ರಲ್ಲಿ ತಾನೆ ಖರ್ಚು ಮಾಡೋದು. ಜೇಬಿಗೆ ದುಡ್ಡು ಬರಬೇಕಂದ್ರೆ ನಿಮ್ಗೆ ಆದಾಯದ ಮೂಲ ಇರಬೇಕಲ್ಲ. ಹಾಂ, ಖರ್ಚು ಮಾಡಿಬಿಟ್ರೆ, ಸಾಲ ತಗೊಬಂದು ಖರ್ಚು ಮಾಡಿದ್ರೆ, ಸಾಲ ಮಾಡಿ ಹೋಳಿಗೆ ತಿಂದಾಗ ಆಯ್ತದೆ. ನೋಡ, ಆಮೇಲೆ ಹೇಳ್ತೀನಿ ತಾಳು, ಪ್ರವಾಹ ಬಗ್ಗೆ ಅಲ್ಲೆಲ್ಲ ಹೇಳ್ತೀನಿ. ಗೊತ್ತಾಯ್ತಲ್ಲ? ನನ್ನ ಪ್ರಕಾರ ಇದು ಪ್ರತಿ ವರ್ಷ ಹೆಚ್ಚಾಯ್ತಾ ಹೋಯ್ತದೆ ಕಮಿಟೆಡ್ ಎಕ್ಸ್ಪೆಂಡಿಚರು. ನೀವು 70,000 ಕೋಟಿ ಈ ವರ್ಷ 72,000 ಕೋಟಿ ಸಾಲ ತಗೊಂಡ್ರೆ 20,000 ಕೋಟಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಕೊಟ್ಬಿಡ್ಬೇಕು. ಅದು ಏನು ಅಭಿವೃದ್ಧಿ ಮಾಡಕ್ಕೆ, ನೀರಾವರಿ ಮಾಡಕ್ಕೆ ಬರಲ್ಲ, ರಸ್ತೆ ಮಾಡಕ್ಕೆ ಬರಲ್ಲ, ಬ್ರಿಡ್ಜ್ ಮಾಡಕ್ಕೆ ಬರಲ್ಲ, ಕೆರೆಗಳು ಕಟ್ಟಕ್ಕೆ ಬರಲ್ಲ, ಮನೆ ಕಟ್ಟಕ್ಕೆ ಬರಲ್ಲ, ಯಾತಕ್ಕೂ ಬರಲ್ಲ. ಅಸೆಟ್ಸ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಇದು ಯಡಿಯೂರಪ್ಪನವರು 2 ವರ್ಷದಲ್ಲಿ ಮಾಡಿರ್ತಕ್ಕಂಥ ಈ ರಾಜ್ಯನ ಆರ್ಥಿಕ ದುಸ್ಥಿತಿಗೆ ತಳ್ಳಿರ್ತಕ್ಕಂಥ ಪರಿ. ಗೊತ್ತಾಯ್ತಾ? ನರೇಂದ್ರ ಮೋದಿ ಅವರು ಭಾರಿ ಹೊಡಿತಾರೆ, ನಾವು ಮನ್ ಕಿ ಬಾತ್ ಅಂತ. ಸಾಲ ಎಷ್ಟು ಗೊತ್ತಾ? 53 ಲಕ್ಷ ಕೋಟಿ ಇತ್ತು ಇಲ್ಲಿವರೆಗೆ. ಇವ್ರು ಬಂದ ಮೇಲೆ 135 ಲಕ್ಷ ಕೋಟಿ. ಮೊದಲೆಷ್ಟಿತ್ತು? 53 ಲಕ್ಷ ಕೋಟಿ. 53,000. ಈ ನರೇಂದ್ರ ಮೋದಿಯವರು 6 ವರ್ಷಗಳಲ್ಲಿ 135 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ದೇಶದಲ್ಲಿ. ಅಂದರೆ ಸುಮಾರು 82 ಲಕ್ಷ ಕೋಟಿ ನರೇಂದ್ರ ಮೋದಿ ಅವರು ಒಬ್ಬರೇ ಸರ್ಕಾರ ಮಾಡಿದ್ದಾರೆ ಸಾಲ. 82 ಲಕ್ಷ ಕೋಟಿ. 70 ವರ್ಷದಲ್ಲಿ ಎಷ್ಟು? 53 ಲಕ್ಷ. 6 ವರ್ಷದಲ್ಲಿ ಎಷ್ಟು? 135. 82 ಲಕ್ಷ. ಜಾಸ್ತಿ. ಜಾಸ್ತಿ. ಸೇರಿಸಿ ಬಿಟ್ಬಿಡೋ ಬೇಡ. ಇವ್ರು ಮಾಡಿರೋದು 82 ಲಕ್ಷ ಕೋಟಿ. 6 ವರ್ಷದಲ್ಲಿ. 70 ವರ್ಷದಲ್ಲಿ 53 ಲಕ್ಷ, 6 ವರ್ಷದಲ್ಲಿ 82 ಲಕ್ಷ. ಒಟ್ಟು ಸಾಲ ದೇಶದ ಮೇಲೆ 135 ಲಕ್ಷ ಕೋಟಿ.
ಇದನ್ನೇ ಅಚ್ಚೇ ದಿನ ಅಂತ ಕರೆಯೋದಾದ್ರೆ ಕರ್ಕೊಳ್ಳಿ, ನಮ್ದೇನು ತಕರಾರಿಲ್ಲ. ದೇಶದ ಜನ ಅಚ್ಚೇ ದಿನ ಅಂತ ಕರೆಯೋದಾದ್ರೆ ಕರ್ಕೊಳ್ಳಿ. GDP ಬೆಳವಣಿಗೆ ಎಷ್ಟು ಗೊತ್ತಾ? ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ 9, 10, 11 ಹಿಂಗೆಲ್ಲ ಇತ್ತು. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 9, 10, 11% ಬೆಳವಣಿಗೆ ಇತ್ತು, ಗ್ರೋತ್. ಈಗ ಮೈನಸ್ ಗ್ರೋತ್ ಆಗ್ಬಿಟ್ಟು 7.7 ಹೊಟ್ಟೋಗ್ಬಿಟ್ಟದೆ. 11, 12ರಿಂದ -7.7. ದಟ್ ಈಸ್ ದಿ ಅಚೀವ್ಮೆಂಟ್ ಆಫ್ ಮಿಸ್ಟರ್ ನರೇಂದ್ರ ಮೋದಿ. ಪಾಪ ಹುಡುಗರುಗಳು ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಮೋದಿ ಅನ್ನೋದು, ಮೋದಿ. ಅವು ಕೆಲವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತೇಳಿ ಏನೂ ಮಾಡ್ತಿಲ್ಲ. ಪಕೋಡ ಮಾರ್ರಿ ಅಂತ ಪಕೋಡ ಮಾರಿ ಅಂತಂದ್ರೆ ಅಲ್ಲ, ಕೆಲಸ ಕೊಡಿ ಅಂದ್ರೆ ಪಕೋಡ ಮಾರಕ್ಕೆ ಹೋಗಿ. ಆ ಪಕೋಡನೂ ಕೂಡ 85-90 ರೂಪಾಯಿ ಇದ್ದದ್ದು 1 ಲೀಟ್ರಿಗೆ ಅಡುಗೆ ಎಣ್ಣೆ ಇವತ್ತು ಎಷ್ಟು ಗೊತ್ತಾ? 200 ರೂಪಾಯಿ. ಅದು ಪಕೋಡನೂ ಮಾರಕ್ಕಾಗಲ್ಲ ಹೋಗಿ. 12 ಕೋಟಿ ಉದ್ಯೋಗ ಕಳ್ಕೊಂಡಿದ್ದಂತ ದೇಶದಲ್ಲಿ. ಆಮೇಲೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 30 ಕೋಟಿ ಜನ ಬಡತನದ ರೇಖೆಯಿಂದ ಮೇಲ್ಗಡೆ ಬಂದಿದ್ರು 10 ವರ್ಷದಲ್ಲಿ. ಈಗ 6 ವರ್ಷದಲ್ಲಿ 23 ಕೋಟಿ ಜನ ಕೆಳಗಡೆ ಹೊಂಟೋಗಿದ್ದಾರೆ. ಮೇಲಕ್ಕೆ ಬಂದಿದ್ದವರು ಬಡತನದ ರೇಖೆಯಿಂದ ಕೆಳಗಡೆ ಹೋಗಿ. ನಿರುದ್ಯೋಗದ ಬೆಳವಣಿಗೆ ಜಾಸ್ತಿ ಆಗಿದೆ. 12 ಕೋಟಿ ಉದ್ಯೋಗ ನಷ್ಟ ಆಗಿದೆ. ದಿಸ್ ಇಸ್ ದಿ ಪೊಸಿಷನ್. ಡಿಮಾನಿಟೈಸೇಷನ್ ಮಾಡಿದ್ರು, ಯಾರಿಗೂ ಉಪಯೋಗ ಆಗಲಿಲ್ಲ, ಶ್ರೀಮಂತರಿಗೆ ಅನುಕೂಲ ಆಯಿತು. GST ಮಾಡಿದ್ರು. ಇವರು ಎಷ್ಟು ಅಮಾನವೀಯವಾದಂಥ ಮನುಷ್ಯರು ಅಂತಂದರೆ ನರೇಂದ್ರ ಮೋದಿಯವರು ಕೊರೋನಾ ರೋಗಕ್ಕೆ ಉಪಯೋಗಿಸ್ತಕ್ಕಂಥ ಔಷಧಿಗಳ ಮೇಲೂ GST ಹಾಕ್ಬಿಟ್ರು. GST ತೆಗಿನೇ ಇಲ್ಲ. ಮಾನವೀಯತೆ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ದಿದ್ರೆ GSTಗೆ ಕೊರೋನಾ ರೋಗಕ್ಕೆ ಉಪಯೋಗಿಸ್ತಕ್ಕಂಥ ಔಷಧಿಗಳಿದ್ವಲ್ಲ ಅದ್ರ ಮೇಲಿದ್ದಂಥ GST ತೆಗೆದಾಕ್ಬಿಡೋರು, ಬಡವ್ರಿಗೆ ಅನುಕೂಲ ಆಗಲಿ ಅಂತ. ಬಟ್ GST ತೆಗಿಲೇ ಇಲ್ಲ ಇವರು. ಈ ಯಡಿಯೂರಪ್ಪನವ್ರು ಇದ್ದಾರಲ್ಲ ಪಾಪ, ಇಲ್ಲಿ ಜೋರು ಮಾಡೋರು, ಅಲ್ಲಿ ಮಾತ್ರ ನರೇಂದ್ರ ಮೋದಿ ಹತ್ರ ಒಂದು ಮಾತು ಆಡ್ತಿರಲಿಲ್ಲ, ಕೇಳ್ತಾನೂ ಇರಲಿಲ್ಲ. GST ಕೊಡ್ಲಿಲ್ಲ, ಕೇಳಲಿಲ್ಲ. ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ, ಪ್ರವಾಹದ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ, ಕೇಳಲಿಲ್ಲ. ನರೇಂದ್ರ ಮೋದಿಯವರು ಬಂದು ನೋಡಲಿಲ್ಲ. ಗುಜರಾತ್ನಲ್ಲಿ ಪ್ರವಾಹ ಬಂದರೆ ಹೊರಟೋಗ್ತಾರೆ, ಬಿಹಾರ್ನಲ್ಲಿ ಪ್ರವಾಹ ಬಂದರೆ ಹೋಗ್ತಾರೆ, ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ, ಅದ್ರ ಕರ್ನಾಟಕಕ್ಕೆ ಬರೋದು. ₹1 ಕೊಡಲಿಲ್ಲ 2019ರಲ್ಲಿ. ನಿರ್ಮಲಾ ಸೀತಾರಾಮನ್ ಬಂದು ಹೋದ್ರು, ಅದ್ರ ಏನು ಪ್ರಯೋಜನ ಏನೂ ಆಗಲಿಲ್ಲ. ಇವನು ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಬಂದು ಹೋದ್ರು, ₹1 ಘೋಷಣೆ ಮಾಡಲಿಲ್ಲ. ಈ ನಿರ್ಮಲಾ ಸೀತಾರಾಮನ್ ಇದ್ದಾರಲ್ಲ, ಇಲ್ಲಿ ಅವರೇ ರಾಜ್ಯಸಭಾ ಮೆಂಬರ್, ಇಲ್ಲಿ ರಾಜ್ಯಸಭಾ ಮೆಂಬರ್ ಆಗಿರೋದು. ಅವರಿಗೆ 15th ಫೈನಾನ್ಸ್ ಕಮಿಷನ್ನವರು 5,495 ಕೋಟಿ ಕರ್ನಾಟಕಕ್ಕೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಿ ಅಂತಂದ್ರೆ ₹1 ಕೊಡಲಿಲ್ಲ. ಯಮ್ಮ ಕೊಡಲ್ಲ ಅಂದ್ಬಿಟ್ಲು. ಕೊಡಲ್ರಿ ನಾನು ಅಂತಂದ್ಬಿಟ್ಟು 5,495 ಕೋಟಿ. ಎಷ್ಟು? 5,495 ಕೋಟಿ, ಸುಮಾರು 5,500 ಕೋಟಿ. ಹೇಳಲೇ ಇಲ್ಲ ಇವರು. ಹೋಗಿ 25 ಜನ MP ಗಳಿದ್ದಾರೆ, ಕರ್ಕೊಂಡೋಗಿ ಕೂತ್ಕೋಬೇಕಾಗಿತ್ತಲ್ವಾ?
ಸೀತಾರಾಮನ್ ಮನೆ ಮುಂದೆ ಕೂತ್ಕೊಂಡು ಅಥವಾ ಪ್ರಧಾನಮಂತ್ರಿ ಮನೆ ಮುಂದೆ ಕೂತ್ಕೊಂಡು ಕೊಡ್ರಿ ಕರ್ನಾಟಕಕ್ಕೆ ಅಂತ ಕೇಳಬೇಕು. ದಮ್ಮೇ ಇರಲಿಲ್ಲ ಈ ಸರ್ಕಾರ. 2 ವರ್ಷ ದಮ್ಮಿದ್ದೇ ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಡಬಲ್ ಇಂಜಿನ್ ಅಂತ ಹೇಳ್ತಾರೆ. ಆಮೇಲೆ ಏನು ಕೇಂದ್ರದಲ್ಲಿ BJP ಸರ್ಕಾರ, ರಾಜ್ಯದಲ್ಲಿ BJP ಸರ್ಕಾರ. ಸ್ವರ್ಗ ನಿರ್ಮಾಣ, ಡಬಲ್ ಇಂಜಿನ್, ಸ್ವರ್ಗ ಸೃಷ್ಟಿ. ಅಲ್ಲೂ ಇತ್ತಲ್ಲಪ್ಪ BJP ಸರ್ಕಾರ, ಇಲ್ಲೂ ಇತ್ತಲ್ಲ. ಇವತ್ತು ಪೆಟ್ರೋಲು ಬೆಲೆ ಏರಿಕೆ ಏನಾಗಿದೆ ಪರಿಸ್ಥಿತಿ? 108 ರೂಪಾಯಿ ಆಗಿದೆ. ಪೆಟ್ರೋಲ್ 108 ರೂಪಾಯಿ, ಡೀಸೆಲ್ 100 ರೂಪಾಯಿನ ಹತ್ರ ಬಂದಿದೆ. 100 ರೂಪಾಯಿ ಆ ಥರ ಹತ್ರ ಬಂದಿದೆ. ಒಂದು ಕಾಲದಲ್ಲಿ 60 ರೂಪಾಯಿ ಇತ್ತು, 59 ರೂಪಾಯಿ ಇತ್ತು. ಪೆಟ್ರೋಲು 60 ರೂಪಾಯಿ, ಡೀಸೆಲ್ 59 ರೂಪಾಯಿ, ಹಿಂಗೆಲ್ಲ ಇತ್ತು. ಆಮೇಲೆ ಇಲ್ಲಿ ಸೀತಾರಾಮ್ ಬಂದಿರಲ್ಲ, ನೀವೆಲ್ಲ ಕೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಕಡಿಮೆ ಮಾಡಿ ಅನ್ನೋ ನನ್ನ ಕೈಲಿಲ್ಲ ಅದು. ಇಟ್ ಇಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಆಯಿಲ್ ಕಂಪ್ನೀಸ್. ಮತ್ತು ನೀವು ಆಯಿಲ್ ಕಂಪ್ನಿಗಳ ಪರವಾಗಿ ಉತ್ತರ ಕೊಡೋರು ಯಾರು? ಅಸೆಂಬ್ಲಿ, ಡೆಲ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ. ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು. 5,495 ಕೋಟಿ ಕೊಡ್ಲಿಲ್ವಲ್ಲ ಕರ್ನಾಟಕಕ್ಕೆ ಅಂದರೆ ಸಿದ್ದರಾಮಯ್ಯನವರು ಮಾಹಿತಿ ಇಲ್ಲ ಸರಿಯಾಗಿ ಅಂತ. ನೀವು ಹೋಗ್ಲಿ, ಪ್ಲೀಸ್ ಗೋ ಥ್ರೂ ದಿ 15th ಫೈನಾನ್ಸ್ ಕಮಿಷನ್ ರಿಪೋರ್ಟ್. ನಾನು ಸುಳ್ಳು ಹೇಳಿದ್ರೆ ಪ್ಲೀಸ್ ಗೋ ಥ್ರೂ ದಿ ರಿಪೋರ್ಟ್ ಆಫ್ ದಿ 15th ಫೈನಾನ್ಸ್ ಕಮಿಷನ್. ಕೊಡಲಿಲ್ಲ. ಆಮೇಲೆ ಎಕ್ಸೈಸ್ ಡ್ಯೂಟಿ ಎಷ್ಟು ಮಾಡಿದ್ರು? ಪೆಟ್ರೋಲ್ ಮೇಲೆ ಇವರಿದ್ದಾಗ, ಮನಮೋಹನ್ ಸಿಂಗ್ ಅವರಿದ್ದಾಗ 9 ರೂಪಾಯಿ 20 ಪೈಸೆ ಎಕ್ಸೈಸ್ ಡ್ಯೂಟಿ ಇತ್ತು. 9 ರೂಪಾಯಿ 20 ಪೈಸೆ. ಈಗ ಎಷ್ಟಿದೆ? 32 ರೂಪಾಯಿ 98 ಪೈಸೆ. 33 ರೂಪಾಯಿ. 33 ರೂಪಾಯಿ ಇದೆ. ಎಷ್ಟು ಜಾಸ್ತಿ ಮಾಡಿದ್ರು ಇವರು? 400%. ಪೆಟ್ರೋಲ್ ಬೆಲೆನೂ ಹೆಚ್ಚು ಮಾಡಿದ್ರು, ಎಕ್ಸೈಸ್ ಡ್ಯೂಟಿನೂ ಹೆಚ್ಚು ಮಾಡಿದ್ರು. ಆ್ಯಕ್ಚುಲಿ ಅದಕ್ಕೆ ಬೆಲೆ ಎಷ್ಟು ಗೊತ್ತಾ? ನಿಜವಾದ ಬೆಲೆ ಪೆಟ್ರೋಲ್ಗೆ ಬೆಲೆ ಎಷ್ಟು ಗೊತ್ತಾ? 37 ರೂಪಾಯಿ. ಅದಕ್ಕೆ ಮೂಲ ಬೆಲೆ ಟ್ಯಾಕ್ಸ್ ಬಿಟ್ಟರೆ 37 ರೂಪಾಯಿ. ಸುಮಾರು 60-65 ರೂಪಾಯಿ ಟ್ಯಾಕ್ಸ್ ವಸೂಲು ಮಾಡ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ. ಡೀಸೆಲ್ಗೆ ಎಷ್ಟಿತ್ತು ಗೊತ್ತಾ ಎಕ್ಸೈಸ್ ಡ್ಯೂಟಿ? ಅಡಿಷನಲ್ ಎಕ್ಸೈಸ್ ಡ್ಯೂಟಿ 3 ರೂಪಾಯಿ 45 ಪೈಸೆ. ಈಗ ಡೀಸೆಲ್ ಮೇಲೆ 31 ರೂಪಾಯಿ 84 ಪೈಸೆ. 10 ಪಟ್ಟಾಗಿದೆ. 10 ಪಟ್ಟು ಹೆಚ್ಚಾಗಿದೆ. ಇದು ಕಡಿಮೆ ಮಾಡ್ಬೋದಲ್ಲಪ್ಪ. ಓಲಿ ಅಮ್ಮನಿಗೆ ತೈಲ ಬೆಲೆಗಳಿಗೆ ಹೇಳಕ್ಕೆ ಧೈರ್ಯ ಇಲ್ಲದೆ ಹೋದರೆ ಇದಾರು ಕಮ್ಮಿ ಮಾಡ್ಬೋದಾಗಿತ್ತಲ್ವಾ? ಎಕ್ಸೈಸ್ ಡ್ಯೂಟಿನಾದ್ರು ಕಮ್ಮಿ ಮಾಡ್ಬೋದಾಗಿತ್ತಲ್ವಾ? ನೀವು ಅವರು ಕಮ್ಮಿ ಮಾಡಿದ್ರೆ ರಾಜ್ಯಗಳು ಕೂಡ ಕಮ್ಮಿ ಮಾಡಿಬಿಡ್ತವೆ. ಕೇಂದ್ರನೇ ಕಡಿಮೆ ಮಾಡಿದ್ಯಪ್ಪ, ನಾವು ಕಡಿಮೆ ಮಾಡೋಣ ಅಂತ ಮಾಡ್ತಾರೆ. ಆಮೇಲೆ ಹೇಳೋದು ನೋಡಿ, ಕಾಂಗ್ರೆಸ್ ಸರ್ಕಾರ ಇರೋ ಕಡೆನೂ ಕಡಿಮೆ ಮಾಡಿಲ್ಲ ಅನ್ನೋದು. ಆಯ್ತಪ್ಪ, ನೀವು ಮೊದಲು ಕಡಿಮೆ ಮಾಡಿರಿ. ಡೆಲ್ಲಿಯವ್ರು ಮೊದಲು ಡೆಲ್ಲಿ ಸರ್ಕಾರ ಕಮ್ಮಿ ಮಾಡಿ, ಆಮೇಲೆ ರಾಜ್ಯ ಸರ್ಕಾರಗಳಿಗೆ ಹೇಳಿ. ನೀವೇ ಯಜ್ಞ ಬೆಳೆಸ್ಕೊಂಡು ನೊಣ ಬಿದ್ದಿದೆ ಅಂತ ಹೇಳಕ್ ಹೋದಿರಿ. ಸೊ ದಿಸ್ ಈಸ್ ದಿ ಪೊಸಿಷನ್. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. 414. ಟುಡೇ ಇಟ್ ಈಸ್ 850 rupees. 850. ಅದಕ್ಕೆ ಕೊಡ್ತೀವಿ ಸಬ್ಸಿಡಿನೂ ತೆಗೆದುಬಿಟ್ರು. ಮತ್ತು ಎಲ್ಲಿ ಸ್ವರ್ಗ ಸೃಷ್ಟಿಯಾಗೋದು ಇವ್ರದ್ದು? ಡಬಲ್ ಇಂಜಿನ್ ಸರ್ಕಾರದಲ್ಲಿ
ಸ್ವರ್ಗ ಇಲ್ಲಿ ಸೃಷ್ಟಿಯಾಗೋದು. ಇದೇ ನರೇಂದ್ರ ಯಡಿಯೂರಪ್ಪನವರು ಯಾವತ್ತಾರು ಒಂದಿನ ಬಾಯಿ ಬಿಟ್ಟು ಹೇಳಿದಾರ? ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದಾರ? ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿ ನಮಗೆ ಕೊಡಬೇಕಾದದ್ದು GST ಪರಿಹಾರ ಕೊಡ್ರಿ, ಪ್ರವಾಹ ಪರಿಹಾರ ಕೊಡ್ರಿ, 15th ಫೈನಾನ್ಸ್ ಕಮಿಷನ್ ಅವರು ಕಡಿಮೆ ಕೊಟ್ಬಿಟ್ಟಿದ್ದಾರೆ, ನಮಗೆ ಹೆಚ್ಚು ಮಾಡ್ರಿ. ಟ್ಯಾಕ್ಸ್ನಲ್ಲಿ ನಮ್ಮ ಪಾಲು ಕಡಿಮೆ ಆಗ್ಬಿಟ್ಟದೆ ಈಗ. ಈಗ ನಾನು ಹೇಳಿದೆ ಸರ್, ನಿಮ್ಮ ಫ್ರೆಂಡ್ ಬಸವರಾಜ ಬೊಮ್ಮಾಯಿ ಹೇಳಿದ್ದಲ್ಲ ಸರ್, ನನ್ನ ಸಲಹೆ ಈಗಾದ್ರೂ ನೀನಾದ್ರೂ ಕೇಳಪ್ಪ ಹೋಗಿ ಅಂತ. ಆಯ್ತಪ್ಪ, ಇವರು GSTಗೆ ಹೋಯ್ತಿದ್ರು, ನಾನು ಇವರು GST ಬಸವರಾಜೇ ಹೋಯ್ತಿದ್ರು, ಅವರೇ GST ಕೌನ್ಸಿಲ್ಗೆ ಹೋಯ್ತಿದ್ರಲ್ಲ, ಮತ್ತೆ ಯಾಕೆ ಇವ್ರು ಕೇಳಲಿಲ್ಲ? ನೋಡೋಣ ಹೆಂಗೆ ಜನಪರವಾದಂಥ ಆಡಳಿತ ಕೊಡ್ತಾರಂತ ನೋಡೋಣ. ನಾವು ಇನ್ನೂ ಈಗಲೇ ಏನು ಹೇಳಕ್ ಹೋಗಲ್ಲ ಅವ್ರಿಗೆ. ನೀವು ಜಾಸ್ತಿ ಮುಗಿದಿರಲ್ಲ ಅಂತಾನೆ ಬಸವರಾಜ ಬೊಮ್ಮಾಯಿ ಅವ್ರು ಮಾಡಿರೋದಂತೆ. ನೀವು ಜಾಸ್ತಿ ಮುಗಿದಿರಲ್ಲ ಅಂತಾನೆ ಬಸವರಾಜ ಬೊಮ್ಮಾಯಿ ಮಾಡಿರೋದು. ಆಪ್ತ ಅದರಲ್ಲೇನು ಅನುಮಾನ ಇಲ್ಲ. ಬೊಮ್ಮಾಯಿ ಅವರು ನಾವು ಭಾಳ ಚೆನ್ನಾಗಿದ್ದು, ಈ ಬೊಮ್ಮಾಯಿ ಅವರಲ್ಲ, ಅವ್ರ ತಂದೆನೂ ನಾವು ಭಾಳ ಚೆನ್ನಾಗಿದ್ದು. ಆ ಪ್ರೀತಿ ಇದೆ ಅಂತಾನೆ ಅವರು. ನ್ಯಾಚುರಲಿ ಮನುಷ್ಯ ಸಂಬಂಧಗಳಲ್ಲಿ ಪ್ರೀತಿ ಇರ್ತದೆ, ಅದರ ರಾಜಕೀಯ ಐಡಿಯಾಲಜಿ. ಅದು ನಿಮ್ಮ ಖುಷಿ ಈಗ ಇ ಜನತಾ ಪಾರ್ಟಿ, ಜನತಾ ದಳದಲ್ಲಿ ಇದ್ದಾರ ಈಗಲೂ? ಆಗ್ಲೂ ನಿಮ್ಮ ಪ್ರೀತಿ ಅಂದ್ರೆ ಜನತಾ ಪರಿವಾರದವರು ಬಿಜೆಪಿಯಲ್ಲೂ ಸಿಎಂ ಆದ್ರಲ್ಲ ಅಂತ ಖುಷಿ. ಏನೇನ ಕಲ್ಪನೆ ಮಾಡ್ಕೊಳಕ್ ಹೋಗ್ಬಿಡಿ. ನಾವು ರಾಜಕೀಯ ಕಣ್ಣುಗಳಿಂದ ನೋಡೋದು, ಗೊತ್ತಾಯ್ತಾ? ಪೊಲಿಟಿಕಲ್ ಐಡಿಯಾಲಜಿ ನೋಡೋದು. ಅವರು ಹೋಗಿ ಕೋಮುವಾದಿ ಪಾರ್ಟಿ ಸೇರ್ಕೊಂಡ್ಬಿಟ್ಮೇಲೆ ಮುಗೀತು ಅಲ್ಲಿಗೆ. ಕೋಮುವಾದಿ ಪಾರ್ಟಿ ಸೇರ್ಕೊಂಡ ತಕ್ಷಣನೇ ಪೊಲಿಟಿಕಲ್ ನಮಗೂ ಅವ್ರಿಗೂ ರಾಜಕೀಯ ಸಂಬಂಧ ಕಡ್ದೋಯ್ತು. ಆಮೇಲೆ ಈಗ ಪ್ರವಾಹ ಏನೋ ನೋಡಕ್ಕೆ ಹೋಗಿದ್ದಾರೆ, ಭಾಳ ಸಂತೋಷ. ಪ್ರವಾಹಕ್ಕೆ ಹೋಗಿದ್ದಾರೆ. ನೋಡಪ್ಪ, 2019-20 69 ಲಕ್ಷ ಎಕರೆನಲ್ಲಿ ಬೆಳೆ ನಷ್ಟ ಆಗಿತ್ತು. 37 ಲಕ್ಷ 2019, 25 ಲಕ್ಷ 2020 ಆಯಿತು. ಇವ್ರೇನು ಹೇಳಿದ್ರು? ಇದು ಏನೋ 33% ಜಾಸ್ತಿ ನಷ್ಟ ಆಗಿರೋದು. ಅದಾದ್ರೆ ಮಾತ್ರ ಪರಿಹಾರ ಕೊಡ್ತೀವಿ ಕೊಡಿ ಅಂತ. ಆಮೇಲೆ 2 ಹೆಕ್ಟೇರ್ಗಿಂತ ಜಾಸ್ತಿ ಕೊಡಲ್ಲ, 2 ಎಕರೆ ಒಳಗಡೆ ಕೊಡೋದು. ಸರ್ಕಾರದ ಲೆಕ್ಕದ ಪ್ರಕಾರ 35,000 2 ವರ್ಷದಲ್ಲಿ 35,427 ಕೋಟಿ. ನನ್ನ ಪ್ರಕಾರ 1 ಲಕ್ಷ ಕೋಟಿ ನಷ್ಟ ಆಗಿದೆ ರೈತರಿಗೆ. 1 ಲಕ್ಷ ಕೋಟಿ ನಷ್ಟ ಆಗಿದೆ. ಕೊಟ್ಟಿದ್ದು ಬರೀ ಪರಿಹಾರ ನೀಡಿದ್ದು ಇಲ್ಲಿವರೆಗೆ ಪರಿಹಾರ ನೀಡಿದ್ದು 2,134 ಕೋಟಿ ಅಷ್ಟೇ. ಇನ್ಕ್ಲೂಡ್ಸ್ NDRF ಅಮೌಂಟ್ಸ್ ಎಲ್ಲ ಸೇರಿ. ನಾನು ಹೋಗಿದ್ದೆ ಈಗ ಮೊನ್ನೆ ಬಾಗಲಕೋಟೆ, ಸುಮ್ಮನೆ ಇರಪ್ಪ, ಬಾಗಲಕೋಟೆಗೆ ಮತ್ತು ಬೆಳಗಾಂಗೆ ಹೋಗಿದ್ದೆ. ಅಲ್ಲಿ ಭಾಳ ಜನ ನಾನು ಪ್ರವಾಹಕ್ಕೆ ತುತ್ತಾಗಿರ್ತಕ್ಕಂಥ ಜನರನ್ನು ಭೇಟಿ ಮಾಡಿದ್ದೆ. ಅವ್ರು ಹೇಳಿದ್ರು, ನಮಗೆ 2019 ಬಂದಿದ್ದದೇ ಕೊಟ್ಟಿಲ್ಲ ಸರ್, ಇದು ಪರಿಹಾರ ನಮಗೆ 5 ಲಕ್ಷ ಮನೆ ಪೂರ್ಣ ನಾಶ ಆಗಿದ್ರೆ 5 ಲಕ್ಷ ಕೊಡ್ತೀವಿ ಅಂದರು, ಕೊಡಲೇ ಇಲ್ಲ. ಒಂದು ಮನೆಯಲ್ಲಿ ಭಾಗ ಆಗ್ಬಿಟ್ಟು 2 ಕುಟುಂಬ 3 ಕುಟುಂಬ ಇರ್ತೀವಿ, ಅದ್ರಲ್ಲಿ 1 ಕುಟುಂಬಕ್ಕೆ ಕೊಟ್ಟರು, ಇನ್ನೊಂದು 2 ಕುಟುಂಬಕ್ಕೆ ಕೊಡಲೇ ಇಲ್ಲ. ಅಂಗಡಿ ಮುಗ್ಗಟ್ಟುಗಳೆಲ್ಲ ಇವೆಲ್ಲ ಇದ್ವಲ್ಲ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿದ್ವಲ್ಲ, ಅವಕ್ಕೆಲ್ಲ ಏನು ಪರಿಹಾರ ಕೊಡಲಿಲ್ಲ. ಆಮೇಲೆ ಕೆಲವರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಒಬ್ರಿಗೂ ಒಂದಳ್ಳಿನೂ ಶಿಫ್ಟ್ ಮಾಡಲಿಲ್ಲ. ಸೊ 2019 ಪರಿಹಾರನೇ ಕೊಟ್ಟಿಲ್ಲ ಅಂತ ಭಾಳ ಜನ ಕಂಪ್ಲೇಂಟ್ ಮಾಡಿದ್ರು. ಹೌದು, ಅನೇಕ ಕಡೆ ಕೊಟ್ಟಿಲ್ಲ. ನಾನು 1ನೇ ತಾರೀಕು ಇದಕ್ಕೂ ಹೋಗ್ತಾ ಇದ್ದೀನಿ, ಅಂಥದ್ದು
ಉತ್ತರ ಕನ್ನಡ ಜಿಲ್ಲೆಗೆ ಹೋಗ್ತಾ ಇದ್ದೀನಿ. ಈಗ ಬೊಮ್ಮಾಯಿ ಅವ್ರು ಹೋಗೋರಲ್ಲ ಇವತ್ತು, ಅಲ್ಲಿಗೆ ಪುನಃ ನಾನು ಹೋಗ್ತಾ ಇದ್ದೀನಿ. ಬಸವರಾಜ ಬೊಮ್ಮಾಯಿ ಹೋಗಿದ್ದಾರಲ್ಲ, ಆ ಜಿಲ್ಲೆಗೆ ನಾನು ಹೋಗ್ತಾ ಇದ್ದೀನಿ. ಇವ್ರು ಏನೇನು ಪರಿಹಾರ ಘೋಷಣೆ ಮಾಡ್ಬಿಟ್ಟು ಬರ್ತಾರೆ ನೋಡೋಣ. ಸೊ ಪ್ರವಾಹ ಭಾಳ ಜನ ಸತ್ತೋದ್ರು, ಅವ್ರಿಗೆಲ್ಲ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಮನೆಗಳು ಕಟ್ಕೊಂಡು ಬಿದ್ದೋಗಿದ್ದಾವೆ, ಪ್ರಾಣಿಗಳು ಸತ್ತೋಗಿದ್ದಾವೆ. ಗಂಜಿ ಕೇಂದ್ರಗಳು ತೆಗಿತಾರೆ, ಆಮೇಲೆ ಮುಚ್ಚಿಬಿಡ್ತಾರೆ. ಅವ್ರಿಗೆ ಮನೆಗಳು ಕಟ್ಟಿಕೊಡ್ಲಿಲ್ಲ. ಆಮೇಲೆ ಈ ಮನೆ ಕಟ್ಟೋದು ಇದೆಯಲ್ಲ, ನಮ್ಮ ಕಾಲದಲ್ಲಿ ನಾನು ಘೋಷಣೆ ಮಾಡಿದ್ದೆ, ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ತೀವಿ ಅಂತ. 5 ವರ್ಷದಲ್ಲಿ 15 ಲಕ್ಷ ಮನೆ ಕಟ್ಕೊಡ್ತೀವಿ ಅಂತ ಹೇಳಿದ್ದೆ. ನಾವು ನಮ್ಮ ಮಾತಿನಂತೆ ನಡ್ಕೊಂಡು 15 ಲಕ್ಷ ಮನೆಗಳು ಕಟ್ಟಿಸ್ತೋ. ಇವರು ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತಲ್ಲ, ಒಂದು ಮನೆನಾದ್ರು ಗ್ರ್ಯಾಂಟ್ ಮಾಡಿದ್ದಾರೆ ಅಂದರೆ ಒಂದೇ ಮನೆ. ಇದು MLA-ಗಳಿದ್ದಾರೆ ಕೇಳಿಯಪ್ಪ. GPS ಆಗಿರೋರು ದುಡ್ಡು ಕೊಡ್ತಾ ಇಲ್ಲ ಇವರು. ಇರೋ ಕೂಡ ಕ್ಯಾನ್ಸಲ್ ಮಾಡ್ಯಾರ. ಕೆಲವು ಮನೆಗಳಿಗೆ ಲಾಕ್ ಮಾಡಿಬಿಟ್ಟು ಅವು ತೆಗಿನೇ ಇಲ್ಲ. ಲ್ಯಾಬ್ ತೆಗ್ದಿಲ್ಲ, ಮತ್ತು ಹೊಸ ಮನೆ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ನಾನು ಬೆಂಗಳೂರಿಗೆ 1 ಲಕ್ಷ ಮನೆ ಕೊಡ್ತೀನಿ ಅಂತ ಹೇಳಿದ್ದೆ. ಹೊಸ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗೇನು ಮಾಡಿಬಿಡಿದ್ರೆ ಅರ್ಜಿಗಳೆಲ್ಲ ರದ್ದು ಮಾಡಿಬಿಟ್ರು. ನಮ್ಮ ಕಾಲದಲ್ಲಿ 1 ಲಕ್ಷ ಮನೆ, ನಾವು ಇವನು ಕೃಷ್ಣಪ್ಪ ಹೌಸಿಂಗ್ ಮಿನಿಸ್ಟರ್ ಆಗಿದ್ದಾಗ 1 ಲಕ್ಷ ಮನೆ ಕೊಡ್ತೀನಿ ಅಂತ ಹೇಳಿ ಜಮೀನು ಕೊಟ್ಬಿಟ್ಟಿದ್ದೆ. ಆ ಸೋಮಣ್ಣನ ಕೇಳಿದ್ರೆ ಏನು ಮಾಡೋದು ಸರ್, ನಾನು ಐ ಹೆಲ್ಪ್ಲೆಸ್ ಅಂತಾನೆ. ನನಗೆ ಮುಖ್ಯಮಂತ್ರಿಗಳು ದುಡ್ಡು ಕೊಡಲಿಲ್ಲ, ನಾನೇನು ಮಾಡಲಿ ಸಾರ್ ಅಂತ ಹೇಳಿದೆ. ಒಂದು ಮನೆ ಕೊಡಲಿಲ್ಲ, ಹೊಸ ಮನೆ ಒಬ್ಬರಿಗೆ ಬಡವರಿಗೆ ಕೊಡಲಿಲ್ಲ. ಹಳೆ ಬಾಕಿ ಇತ್ತಲ್ಲ, ಅದನ್ನೂ ದುಡ್ಡು ಕೊಡಲಿಲ್ಲ. ಲಾಕೆ ತೆಗೀನಿಲ್ಲ ಕೆಲವೆಲ್ಲ. 1-2 ಪೇಮೆಂಟ್ ಆಗಿರೋ ಹಂಗೆ. ನನ್ನ ಕ್ಷೇತ್ರದಲ್ಲೇ ಬಾದಾಮಿನಲ್ಲಿ ನಾನು ಸುಮಾರು ಒಂದು 7.5 ಲಕ್ಷ ಮನೆಗಳನ್ನು ಮಂಜೂರು ಮಾಡಿಸಿದ್ದೆ. MTV ನಾಗರಾಜು ಹೌಸಿಂಗ್ ಮಿನಿಸ್ಟರ್ ಇದ್ದಾಗ ಕ್ಯಾನ್ಸಲ್ ಮಾಡಿಬಿಟ್ರು. ಮತ್ತೆ ಒಂದು ಮನೆನೂ ಕೊಡದೇನೆ. 7,500 ಸಾವಿರ ಮಾಡಿಸಿದ್ದೆ. ಒಂದು ಕೊಡಲಿಲ್ಲ, ಒಂದು ಮನೆನೂ. ಇದ್ಯಾಕೆ ಹಿಂಗಂದ್ರೆ ಸಾರ್, ಸ್ವಲ್ಪ ಏನು ಅವ್ಯವಹಾರ ನಡೆದ್ಬಿಟ್ಟದೆ ಸಾರ್, ಸರ್ ಮಾಡ್ತಾ ಇದ್ದೀನಿ ಅಂತ ಸುಮ್ಮನೆ ಸುಳ್ಳು ಹೇಳೋದು. ಮನೆ ಕೊಡೋದಕ್ಕೂ ಅವ್ಯವಹಾರ ನಡೆದದೆ ಅನ್ನೋದಕ್ಕೂ ಏನು ಸಂಬಂಧ? ಅವ್ಯವಹಾರ ಅದು ಎಂಕ್ವೈರಿ ಮಾಡಿಸ್ಲಿ. ಮನೆ ಕೊಡೋಕ್ಕೇನು ನೆಪ ಅದು? ನಾನು ಅವ್ಯವಹಾರ ಮಾಡಿಬಿಟ್ಟಿದ್ದಾರೆ ಸಾರ್. ನಮ್ಮಲ್ಲಿ ಗಾದೆ ಇದೆಯಲ್ಲ, ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ. ಹಂಗೆ ಗಿರಾಕಿಸಿ ನಮ್ಮ ಇವನು ಯಾರು, ಯಾರು ಸೋಮಣ್ಣ. ನೀವೀಗ ಮೌನ ಆಗಿದ್ದೀರಿ, ಅಸೆಂಬ್ಲಿ ಇಲ್ಲ, ಈಗ ಅಸೆಂಬ್ಲಿ ಇಲ್ಲ, ನೀವು ವಿಚಾರದಲ್ಲೆಲ್ಲ ಮೌನ ಆಗಿದ್ದೀರಿ. ಇಲ್ಲ, ಮೌನ ಆಗಿಲ್ಲಪ್ಪ. ಎಲ್ಲಿ ಅರಣ್ಯ ರೋದನ ಮಾಡದ ಕೂತ್ಕೊಂಡು ಅಸೆಂಬ್ಲಿ ಕರೀರಿ ಅಂದ್ರೆ ಕರೆಯಲ್ಲ. ಪತ್ರ ಬರೆದಿದ್ದೀನಿ ನಾನು. ಅಸೆಂಬ್ಲಿ ಕರೀರಯ್ಯ, ಚರ್ಚೆ ಮಾಡೋಣ, ಪ್ರವಾಹದ ಬಗ್ಗೆ ಚರ್ಚೆ ಮಾಡೋಣ, ಕೊರೋನಾ ಬಗ್ಗೆ ಚರ್ಚೆ ಮಾಡೋಣ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ. ಕರೀರಿ ಅಂದರೆ ಕರೀಲೇವಲ್ರಲ್ಲ. ನೋಡಿ, ಇವ್ರು ಬಂದ ಮೇಲೆ ಬೆಳಗಾಂನಲ್ಲಿ ಸುವರ್ಣಸೌಧದಲ್ಲಿ ಒಂದು ಅಸೆಂಬ್ಲಿ ನಡೆಸಲಿಲ್ಲ. 2 ವರ್ಷದಿಂದ ಮಾಡಲಿಲ್ಲ, ಒಂದು ಮಾಡಿಲ್ಲ. ಒಂದೇ ಒಂದು. ಇವ್ರು ಕುಮಾರಸ್ವಾಮಿನೂ ಮಾಡಲಿಲ್ಲ. ಮಾಡಿದ್ರ ಇವರಿಬ್ರು ಮಾಡಲಿಲ್ಲ. 2 ವರ್ಷ ಮಾಡಿಲ್ಲ. ಮಾತಾಡಿದ್ರೆ ಏನು ಉತ್ತರ ಕರ್ನಾಟಕ? ಒಂದು ವರ್ಷ 19-20ರಲ್ಲಿ ಅಲ್ಲ, 19-20-21ರಲ್ಲಿ ಹೈದರಾಬಾದ್ ಕರ್ನಾಟಕ 371J ಪ್ರಕಾರ ₹1 ಕೊಡಲಿಲ್ಲ. ನಮ್ಮ ಹಣನೇ ಬಂದಿಲ್ಲ, ₹1 ಕೊಡಲಿಲ್ಲ. ವರ್ಷ ಬಂದಿಲ್ಲ. ಕಲ್ಯಾಣ ಕರ್ನಾಟಕ ಮಾಡ್ತೀವಿ, ಕಲ್ಯಾಣ ಕರ್ನಾಟಕ ಹೆಸರು ಬದಲಾಯಿಸಿದ್ರು. ಹೈದರಾಬಾದ್ ಕರ್ನಾಟಕದಿಂದ ಓಕೆ, ಕಲ್ಯಾಣ ಕರ್ನಾಟಕ ಕರ್ಕೊಂಡು
ಅದು ಬಸವಣ್ಣ ಹೇಳಿದ್ದು ಕಲ್ಯಾಣ ಕರ್ನಾಟಕ ಮಾಡ್ತೀವಿ ಅಂತ. ದುಡ್ಡೇ ಬಿಡುಗಡೆ ಮಾಡಿಲ್ಲ ಈಗ. ದುಡ್ಡೇ ₹1 ಕೊಡಲಿಲ್ಲ. ಎಲ್ಲಿಂದ ಕಲ್ಯಾಣ? ಕಲ್ಯಾಣನೇ ಆಗಿಲ್ಲ. ಕಲ್ಯಾಣ ಇಲ್ಲ ಆಯ್ತದೆ. ನಾವು 30,000 ಜನಕ್ಕೆ ಕೆಲಸ ಕೊಟ್ಟಿದ್ದು. ಇವ್ರು ಬಂದ ಮೇಲೆ ಒಂದೇ ಒಂದು ಕೆಲಸ ಕೊಡೋಕ್ಕಾಗಲಿಲ್ಲ. 30,000 ಜನಕ್ಕೆ ಕೆಲಸ ಕೊಟ್ಟರು ನಾವು 371J ಪ್ರಕಾರ. ಪ್ರತಿ ವರ್ಷ ನಾನು ₹1,000 ಕೊಡ್ತೀವಿ, 1,000 ಕೋಟಿ. ತಾವು 1500 ಮಾಡಿದ್ರಿ. ಆಮೇಲೆ 2018 ಬಜೆಟ್ನಲ್ಲಿ 1500 ಮಾಡಿದೆ. ಇವರು 1500 ಮಾಡ್ತೀವಿ ಅಂದ್ಬಿಟ್ಟು ಒಂದು ವರ್ಷ ₹1 ಕೊಟ್ಟಿಲ್ಲ. ಈ ವರ್ಷ 1100 ಮಾಡಿದ್ದಾರೆ. ಅದೇ 1500 ತಾವು ಮಾಡಿದ್ದು 1136. 136. ಅದು ಬಂತ, ದುಡ್ಡು ಬಂತ? ಈ ವರ್ಷ ಹಿಂದಿನ ವರ್ಷ ಏನೂ ಬಂದಿಲ್ಲ. ಇಲ್ಲ, ಈ ವರ್ಷ ಈ ವರ್ಷ 2 ವರ್ಷದಲ್ಲಿ ಒಂದು ವರ್ಷ ಒಂದು ವರ್ಷ 1,100 ಕೋಟಿ ಕೊಟ್ಟಿದ್ದಾರೆ. ಸೊ ಇವರು ಮಾತಿಗೂ ಕೃತಿಗೂ ಅರ್ಥ ಸಂಬಂಧ ಇಲ್ಲ. ಮತ್ತು ಭ್ರಷ್ಟಾಚಾರದ ಬಗ್ಗೆ ನಾನು ಹೇಳೋದಕ್ಕಿಂತ ಯತ್ನಾಳು, ವಿಶ್ವನಾಥ್ ಅವ್ರ ಬಾಯಿಂದ ಕೇಳಿದ್ರು ಒಳ್ಳೆಯದು. ಎಷ್ಟು % ಸರ್ಕಾರ ಇದು? ಭಾಳ ನೋವಾಯ್ತಾ? ಭ್ರಷ್ಟರು ಅಂದ್ರೆ ನೋವಾಗ್ತದೆ ಅವ್ರಿಗೆ. ಅವ್ರು ಇನ್ಸೆನ್ಸಿಟಿವ್ ಇರೋರಿಗೆ ಹೆಂಗ್ರಿ ನೋವಾಗ್ತದೆ? ಈಗ ಜೊಲ್ಲೆ ಸ್ಟಿಂಗ್ ಆಪರೇಷನ್ ಮಾಡಿದ್ರೆ ಸುಳ್ಳ ನಿಜನಾ? ಹೇಳಪ್ಪ ನೀನು. ಮತ್ತು ಭ್ರಷ್ಟ ಸರ್ಕಾರ ಅಂತಂದ್ರೆ ನೋವಾಗ್ತದೆ. ಈಗ ವಿಶ್ವನಾಥ ಹೇಳಿದ್ದು ಸುಳ್ಳ ನಿಜನಾ? ಅವ್ರು ಹೇಳಿದ್ರೆ ನೋವಾಗಲ್ಲ, ನಾನು ಹೇಳಿದ್ರೆ ಮಾತ್ರ ನೋವಾಯ್ತದೆ. ವಿಶ್ವನಾಥ ಹೇಳಿದ್ರೆ ನೋವಾಗಲ್ಲ, ಯತ್ನಾಳ್ ಹೇಳಿದ್ರೆ ನೋವಾಗಲ್ಲ. ಯತ್ನಾಳ್ ಏನು ಹೇಳ್ದ? ಏನು ಹೇಳಿದ್ದು ಯತ್ನಾಳು? ಯಡಿಯೂರಪ್ಪನವ್ರ ಮನೇಲೇ ನಡೀತದೆ ಭ್ರಷ್ಟಾಚಾರ ಅಂತ ಹೇಳಿಲ್ವಾ? ನಾನು ಹೇಳಿದ್ನ ಅದನ್ನ. ಆಗ ನೋವಾಗಲ್ವಾ? ಕೇಳಲಿಲ್ವ ಅದನ್ನ ನೀವು? 10% ತಗೊಂಡು ಕೆಲಸ ಅಲಾಟ್ ಮಾಡ್ತಾರೆ ಅಂತಂದ್ರೆ ನಾನು ಹೇಳಿದ್ನಾ? ಪೇಮೆಂಟ್ಗೆ 10% ತಗೋತಾರೆ ಅಂತ ನಾನು ಹೇಳಿದ್ನಾ? ಇವತ್ತು ನೀವು ನೋಡಿ, PWD ಡಿಪಾರ್ಟ್ಮೆಂಟು, ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟು, ಇರಿಗೇಷನ್ ಡಿಪಾರ್ಟ್ಮೆಂಟು, ಎನರ್ಜಿ ಡಿಪಾರ್ಟ್ಮೆಂಟು, ಅರ್ಬನ್ ಡೆವಲಪ್ಮೆಂಟು, ಎಕ್ಸೈಸ್ ಡ್ಯೂಟಿ ಅವರು ಎಕ್ಸೈಸ್ ಮಿನಿಸ್ಟರ್ ಮಾಡ್ತಕ್ಕಂಥ ಎಲ್ಲ ಎಂಪ್ಲಾಯೀಸೇ ಹೇಳಿದ್ದಾರೆ. ಅವರೇ ಪತ್ರ ಬರೆದಿದ್ದಾರೆ. ಮಾಡಿ ಅವ್ರು ಒತ್ತಾಯ ಮಾಡಿದ್ರು ಇಳಿಸಿದ್ರಲ್ಲ ಸರ್. ಈಗ ಸಿಎಂ ಬದಲಾದ್ರಲ್ಲ ಸರ್. 2 ವರ್ಷ ಭ್ರಷ್ಟಾಚಾರ ಇಲ್ಲ, ಅವ್ರು ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಚೇಂಜ್ ಮಾಡಿದ್ರಲ್ಲ. ಅವರು ನರೇಂದ್ರ ಮೋದಿ ಅವರು ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಯಡಿಯೂರಪ್ಪನ ಸರ್ಕಾರನೇ ಇದ್ದರೆ ಹೀನಾಯವಾಗಿ ಸೋತ್ಬಿಡ್ತದೆ BJP. ಇದು ಭ್ರಷ್ಟಾಚಾರಕ ಅಂತ ಇಡೀ ಜನಜನಿತ ಆಗ್ಬಿಟ್ಟದೆ. ಭ್ರಷ್ಟ ಸರ್ಕಾರ ಅಂತ, ಅದಕ್ಷ ಸರ್ಕಾರ, ದುರಾಡಳಿತದ ಸರ್ಕಾರ ಅಂತ ಜನಜನಿತ ಆಗ್ಬಿಟ್ಟದೆ. ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಿದ್ರೆ ಸ್ವಲ್ಪ ನಾವು ಹೇಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಅದೇನಾಗಲ್ಲ. ಯಾಕಂದರೆ ಈ ಬಸವರಾಜ ಬೊಮ್ಮಾಯಿ ಮಾಡಿಸಿರೋರೇ ಯಡಿಯೂರಪ್ಪನವ್ರಲ್ವಾ? ಯಡಿಯೂರಪ್ಪನವ್ರು ಬಿಟ್ಬಿಟ್ಟು ಈ ಪಾಪ ಇವನು ಬಸವರಾಜ ಬೊಮ್ಮಾಯಿ ಇನ್ನೇನು ಮಾಡೋಕ್ಕಾಗುತ್ತೆ? ಅಂತ ಹೇಳಿದ್ರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಪರ್ಸೆಂಟೇಜ್ ಇದೆ ಅಂತ ಹೇಳಿದ್ರೆ ಅದೆಷ್ಟು ಪರ್ಸೆಂಟೇಜ್ ಅಂತ ನಾನು ಹೇಳಿದ್ದೆ. ನಾನು ವಿಶ್ವನಾಥ್ ಹೇಳ್ದದ್ದು ಹೇಳ, ನಾನು ಹೇಳ್ದದ್ದು ಹೇಳ. ವಿಶ್ವನಾಥ್ ಹೇಳ್ದದ್ದು ಹೇಳ್ತೀನಿ. 10% ಅಂತ ಹೇಳಿದ್ದೆ. ಪೇಮೆಂಟಿಗೆ 10%, ಕೆಲಸ ಕೊಡೋಕೆ 10%. ವಿಶ್ವನಾಥ್ ಹೇಳಿದ್ದಾರೆ. ಸರ್, ನೂತನ ಮುಖ್ಯಮಂತ್ರಿಗೆ 2 ಪವರ್ ಸೆಂಟರ್ ಆಗುತ್ತಾ? ಒಂದ್ ಕಡೆ ಯಡಿಯೂರಪ್ಪ, ಮತ್ತೊಂದು ಕಡೆ ಹೈಕಮಾಂಡ್. ಹಾಗಾಗಿ ಎಲ್ಲೊಂದ್ ಕಡೆ ಅವರು ಸ್ಯಾಡೋ CM ಆಗಿ ಇರ್ತಾರ ಸರ್? ಎಲ್ಲ ಮತ್ತು ಯಡಿಯೂರಪ್ಪನವ್ರ ಆಬ್ಲಿಗೇಷನ್ ಇರಬೇಕಾಗ್ತದೆ. ಯಡಿಯೂರಪ್ಪನವರೇ ಹೇಳಿ ಮಾಡಿಸಿರೋದಲ್ಲ. ಆ ರೀತಿಯ ವ್ಯಕ್ತಿ ಆ ರೀತಿಯ ವ್ಯಕ್ತಿ ಆತ್ಮವಾಗಿ ಶರಣಾಗ್ಬಿಡ್ತಾರೆ ಅನ್ಕೊಂಡಿದ್ದಾರೆ. ಶರಣ ಆಗಲ್ರಿ, ಅನಿವಾರ್ಯತೆ. ಶರಣ ಆಗೋದು ಪ್ರಶ್ನೆ ಅಲ್ಲ ಇದು. ಈಗ ನಾನು ನಿನಗೆ ಕೆಲಸ ಕೊಟ್ಟ ಮೇಲೆ ನೀನು ಏನು ಮಾಡ್ತೀಯ? ನಿನ್ನ ಕೆಲಸ ಕೊಟ್ಟವ್ರೆ ನಿಮ್ಮ ಯಜಮಾನರು, ಏನು ಮಾಡ್ತೀಯ ನೀನು? ಲಾಯಲ್ ಆಗಿರ್ತೀಯಲ್ವಾ? ಮತ್ತೆ ಸರ್, ಯಡಿಯೂರಪ್ಪನವರ ಮರ್ಜಿಯಲ್ಲಿ ಇರ್ತಾರೆ ಸರ್. ಬೊಮ್ಮಾಯಿಯವರು ಯಡಿಯೂರಪ್ಪನವರ ಮರ್ಜಿಯಲ್ಲಿ ಇರ್ತಾರೆ, ಅಂದ್ರೆ ಸ್ಯಾಡೋ CM ಇರ್ತಾರೆ. ಯಡಿಯೂರಪ್ಪ ಸೂಪರ್ CM ಅಂತೀರಾ ಸರ್? ನಾನು ಶ್ಯಾಡೋ ಅಂತ ಹೇಳೋದಿಲ್ಲ.
ಬಟ್ ಅವರ ಮರ್ಜಿನಲ್ಲಿರ್ತಾರೆ. ರೈತರಿಗೆ ಗೊಬ್ಬರ ಕೊಡೋಕ್ಕಾಗ್ತಾ ಇಲ್ಲ, ಮೇಲ್ ಗೊಬ್ಬರ ಒದ್ದಾಡ್ತಾ ಇದ್ದಾರೆ. ಮರ್ಜಿನಲ್ಲಿ ಇರಬೇಕಾಗತ್ತೆ, ಅನಿವಾರ್ಯ ಅದು. ಇಲ್ಲ ಅಂದ್ರೆ ಸರ್ ಯಡಿಯೂರಪ್ಪ ಇವ್ರನ್ನ ಇಳಿಸ್ತಾರೆ. ಆ? ಅವ್ರ ಮರ್ಜಿ ಎಲ್ಲ ಸಿಗಿಲ್ಲ ಅಂತ ಹೇಳಿದ್ರೆ ಇವ್ರನ್ನ ಕೆಳಗಿಳಿಸ್ತಾರೆ ಅಂತೀರಾ ಸರ್? ಮತ್ತೆ ಈ ಸದಾನಂದ ಗೌಡನಿಗೆ ಏನಾಯ್ತು ಕೆಲಸ? ಸದಾನಂದ ಗೌಡರಿಗೆ ಏನಾಯ್ತು ರೀ? ಯಾರ ಮೇಲೆ? ಇಲ್ಲ, ಅದು ನಿಂತೋಯ್ತು. ಅದು ಹಿಂದೆ ಹೇಳಿತ್ತಲ್ಲ ಸರ್ಕಾರ, ಅದು ಅಲ್ಲಿಗೆ ಮುಗೀತು. ಅದು ಇಲ್ಲೇನು ಅದು ಮುಂದುವರೆದಿಲ್ಲ. ಇವ್ರೇನು ಸಾಲ ಪಾಲ ಮನ್ನಾ ಮಾಡೋದು. ಅದರಿಂದ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿದ್ದಾರಾ? ಕೂಡ ಕೊಟ್ಟಿಲ್ಲ ಸರ್, ಎಲ್ಲ ನಿನ್ನೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರಾ? ಏನೋ ನೆನ್ನೆ ಘೋಷಣೆ ಮಾಡಿದ್ದಾರೆ, ರೈತರ ಮಗನಿಗೆ ನಾವು ಇದು ಕೊಡ್ತೀವಿ, ವಿದ್ಯಾರ್ಥಿ ವೇತನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇವ್ರಿಗೆ ಕೊಟ್ಟಿಲ್ವಲ್ಲ, ದಲಿತರಿಗೆ ಕೊಟ್ಟಿಲ್ಲ, ಹಿಂದುಳಿದವರಿಗೆ ಕೊಟ್ಟಿಲ್ಲ, ಅಲ್ಪಸಂಖ್ಯಾತರಿಗೆ ಕೊಟ್ಟಿಲ್ಲ. ರೈತರಿಗೆ ಯೂರಿಯಾ ಗೊಬ್ಬರನೂ ಕೊಟ್ಟಿಲ್ಲ ಇವರು. ಆಮೇಲೆ ಅವ್ರಿಗೆ ನಾನು ಕೊಡ್ತಿದ್ದಂಥ ಅನುದಾನನೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾನೇ SCP TSP ನಾನೇ ಇದ್ದಿದ್ದು ಅಂದರೆ ನಮ್ಮ ಸರ್ಕಾರನೇ ಇದ್ದಿದ್ರೆ ಈ ವರ್ಷ 40,000 ಕೋಟಿ ಆಗೋದು. SCP TSP ಎಷ್ಟು? ಮೋರ್ ದೆನ್ 40,000 crores. ನಾನು ಕೊನೆಯ ವರ್ಷ ಮಂಡಿಸಿದಾಗ 30,000 ಕೋಟಿ ಇತ್ತು 2018ರಲ್ಲಿ. 3 ವರ್ಷದಲ್ಲಿ ಅದು 40,000 ಕೋಟಿ ಜಾಸ್ತಿ ಆಗಬೇಕಾಗಿತ್ತು. ಈಗ ಇವರೆಷ್ಟು ಹೇಳ್ತಾ ಇದ್ದಾರೆ ಅಂದರೆ 26,000 ಕೋಟಿ. 26,000. ಕಡಿಮೆ ಮಾಡಿದ್ದಾರೆ. 26,005 ಕೋಟಿ. ಬಜೆಟ್ಗೆ ಅನುಗುಣವಾಗಿ ಇಲ್ಲ ಅದು. 2,02 ಕ್ರೋರ್ಸ್ ಮಂಡಿಸಿದಾಗ ಎಷ್ಟು? 30,150 ಕೋಟಿ. ಈಗ 240. 2,46,000 ಕೋಟಿ ಮಂಡಿಸಿದಾಗ 26,005 ಕೋಟಿ. ಇವರು ದಲಿತರ ಪರನ? ಯಾರ ಪರ ಇದ್ದಾರೆ? ಬಡವ್ರ ಪರ ಇದ್ದೀವಿ ನಾವು, ರೈತರ ಪರ ಇದ್ದೀವಿ. ಸಾಕ್ಬಿಡಪ್ಪ, ಇಷ್ಟನ್ನೇ ಬರೀತಾರೆ ಇಲ್ವ? ಅಯ್ಯೋ, ಅಜೀರ್ಣ ಆಗಷ್ಟು ಆಗೋಯ್ತು ಅದು. ಲೈವ್ ಇದೆ. ಕಮಿಟೆಡ್ ಎಕ್ಸ್ಪೆಕ್ಟೇಷನ್ ನೀವು ಹೇಳಿದ್ರಿ ಹೆಚ್ಚಾಗಬೇಕು ಅಂತ, ಕಡಿಮೆ ಆಗಬಾರ್ದು. ಬಟ್ 5% ಅದ್ರಲ್ಲಿ ಕಡಿಮೆ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಾನು ಆಫೀಷಿಯಲ್ಸ್ಗೆ ಅಂತಾರೆ. ಅದು ಆಗಲ್ರಿ, ಹಂಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ತಕ್ಷಣನೇ ಆಗೋದಿಲ್ಲ. ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಬಡ್ಡಿ ಕೊಡೋದು ಕಮ್ಮಿ ಮಾಡಬೇಕು. ಬಡ್ಡಿ ಅದಾಯ್ತದ? 5% ಕಮ್ಮಿ ಮಾಡಿ ಅಂದ್ರೆ ಆಗ್ಬಿಡ್ತದ? ಸಬ್ಸಿಡಿ ಕಡಿಮೆ ಆಗಬೇಕು, ಪೆನ್ಷನ್ ಕಡಿಮೆ ಆಗಬೇಕು, ಆಗ್ತದಾ? ನೀವು ಸಾಲ ಜಾಸ್ತಿ ಮಾಡಿಬಿಟ್ಟು ರೀಪೇಮೆಂಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುವಂಥದ್ದು ಹೆಂಗಾಗ್ತದೆ? ಇನ್ನೂ ಜಾಸ್ತಿ ಆಗುತ್ತೆ. ಈಗ ಅಲ್ಲೇ ಈಗ ಅವರೇ ಕೌನ್ಸಿಲರ್ ಪ್ರತಿ ಸಾರಿ ಇದ್ದವರು ಹಾಗೆ ಡಿಮ್ಯಾಂಡ್ ಮಾಡಲಿಲ್ಲ. ಪೂರ್ಣಾವಧಿ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಲ್ಲ, ಈಗ ಏನಂದ್ರೆ ಹೊಸ CM ಆಗಿ 24 ಗಂಟೆ ಕಳೆದೋಯ್ತು, ಆದ್ರೂ ಕೂಡ ಇನ್ನೂ ಕಾವೇರಿಯಲ್ಲೇ ಬಹಳ ಜನ ಠಿಕಾಣಿ ಹಾಕಿದ್ದಾರೆ ಸರ್. ಹಾಗಾಗಿ ಯಡಿಯೂರಪ್ಪ ಅವರ ಆಶೀರ್ವಾದ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಮಾತ್ರ ಬೊಮ್ಮಾಯಿ ಅವರು CM ಆಗ್ತಾರೆ ಅಂತ ಈಗ ಅವರೇ ಹೇಳಿದ್ದಾರೆ, ನಾನು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಆಡಳಿತ ಮಾಡ್ತೀನಿ, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಆಡಳಿತ ಮಾಡ್ತೀನಿ. ಎಲ್ಲಿಂದ ಮುಚ್ಚುತ್ತವೆ? ಮಾರ್ಗದರ್ಶನದಲ್ಲಿ ಮಾಡಿದ್ಮೇಲೆ ಎಲ್ಲಿ? ಸರ್ ಈಗ ಸ್ಟ್ಯಾಂಡ್ ಏನು ಸರ್? ಪಾರ್ಟಿ ವಿಚಾರ, ಈ ಭ್ರಷ್ಟಾಚಾರ ವಿಚಾರ ವಿಜೇಂದ್ರ ಮೇಲೆ ಆರೋಪ ಮಾಡಿದ್ರಿ, ಸ್ವತಃ ಆರೋಗ್ಯ ಸಚಿವರ ಮೇಲೆ ಆರೋಪ, ಯಡಿಯೂರಪ್ಪ ಮೇಲೆ ಆರೋಪ ಮಾಡಿದ್ರಿ. ಈಗ ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಅವರ ಮಾರ್ಗದರ್ಶನ ಅಂತ ಹೇಳಿದ್ರು ಕೂಡ ನೀವು ಇದ್ರ ತನಿಖೆ ಗೊತ್ತಾಯಿಸ್ತೀರಾ? ಯಾರಿಗೆ? ಬೊಮ್ಮಾಯಿ ಅವರಿಗೆ ವಾಟ್ ನೆಕ್ಸ್ಟ್ ಅಂತ ನೀವು ಇದೇ ಭ್ರಷ್ಟಾಚಾರ ಹಿಟ್ ಅಂಡ್ ರನ್ ಆಗ್ಬಿಡ್ತದೆ ಮುಂದೆ ಏನು ಇಲ್ಲ. ಯಾಕೆಂದರೆ ನರೇಂದ್ರ ಮೋದಿ ಅವರು ನಾ ಕಾವುಂಗ ನಾ ಕಾನೇ ದೂಂಗ, ಅದು ಅದಕ್ಕೆ ಭದ್ರಾಗಿರ್ಬೇಕಲ್ಲ ಅವರು. ನಾ ಕಾವುಂಗ ನಾ ಕಾನೇ ದೂಂಗ ಮಾಡಲಿ ಅವರು. ಹಾಂ, ಎಸ್, ಟೆಲ್ ಮಿ. Will Basuraj Bommai, the new chief minister, work under the shadow of B.S. Yediyurappa? No, I don't say that he's a shadow minister. He himself told that I will run the government
ಆನ್ ದಿ ಡೈರೆಕ್ಷನ್ ಆಫ್ ದಿ ಮಿಸ್ಟರ್ ಯಡಿಯೂರಪ್ಪ ಫಾರ್ಮರ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಇಂಡಿಕೇಟ್? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.